Hello everyone, ಹೇಗಿದ್ದೀರಾ ಎಲ್ಲರೂ? Hope you all are doing good and you are practicing well for the exam. And in this session, we are going to discuss about the multiple choice questions related to the chapter acid, bases and salts. That is the chapter 2 in your syllabus. Actually, for this year exam, that is 2020-21 exam, after reducing 30% syllabus from the chapter, the complete salts part is reduced and it will be not given to the exams. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಾಲ್ಟ್ಸ್ ಕಾನ್ಸೆಪ್ಟಿಗೆ ಕ್ವಶನ್ಸನ್ನು ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಓನ್ಲಿ ಆ್ಯಸಿಡ್ ಆ್ಯಂಡ್ ಬೇಸಸ್ಗೆ ಸಂಬಂಧಿಸಿದಂತೆ ಕ್ವಶನ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಆ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೇಗೆ ಕ್ವಶನ್ಸು ಎಕ್ಸಾಮ್ಸಲ್ಲಿ ಫ್ರೇಮ್ ಆಗ್ಬೋದು, ಡಿಫಿಕಲ್ಟಿ ಲೆವೆಲ್ಲು ಸಿಂಪಲ್ ಆಗೂ ಇರುತ್ತೆ, ಅಂದರೆ ಈಸಿ ಇರುತ್ತೆ, ಮಾಡ್ರೇಟ್ ಇರುತ್ತೆ ಮತ್ತು ಡಿಫಿಕಲ್ಟ್ ಕೂಡ ಇರುತ್ತೆ ಕ್ವಶನ್ಸಲ್ಲಿ. ಹಾಗಾಗಿ ಎಲ್ಲ ರೀತಿಯ ಕ್ವಶನ್ಸನ್ನು ನಾನು ಕಾನ್ಸೆಪ್ಟ್ ವೈಸು ಲೈನ್ ಟು ಲೈನ್ ಅನಾಲಿಸಿಸ್ ಮಾಡಿ ಚೂಸ್ ಮಾಡಿದ್ದೀವಿ. ಇದು NCERT ಎಕ್ಸಾಂಪ್ಲರ್ ಕ್ವಶನ್ಸಲ್ಲಿ ಕೂಡ ಬರ್ತದೆ ಮೋಸ್ಟ್ ಆಫ್ ದಿ ಕ್ವಶನ್ಸು. ಹಾಗಾಗಿ ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಈ ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆ್ಯಂಗಲಲ್ಲಿ ನೋಡ್ತಾ ಕಲಿತಾ ಹೋಗೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ದ ಫರ್ದರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Okay, now let's go to the first question in this chapter. That is, the question goes like this: the pH value of 4 solutions P, Q, R and S are 7.8, 1.0, 13.0 and 1.4 respectively. The solution having highest hydrogen ion concentration among them is ಆಪ್ಷನ್ ಎ ಪಿ, ಕ್ಯೂ, ಆರ್ ಆರ್ ಎಸ್. ಈ ಪಿ ಕ್ಯೂ ಆರ್ ಎಸ್ ನಲ್ಲಿ ಯಾವ ಸೊಲ್ಯೂಷನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್, ದಟ್ ಈಸ್ ಹೈಯೆಸ್ಟ್ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್ ಇದೆ ಅಂತ ಕೇಳಿದೆ. ವಾಟ್ ಯು ಮೀನ್ ಬೈ ಹೈಯೆಸ್ಟ್ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್? ದ ಇನ್ಕ್ರೀಸ್ ಇನ್ ಕನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಇಂಡಿಕೇಟ್ಸ್ ದ ಸಬ್ಸ್ಟೆನ್ಸ್ ಈಸ್ ಅಸಿಡಿಕ್. ಓಕೆ, ಸೊ ವಾಟ್ ಅಬೌಟ್ ಅಸಿಡಿಕ್? ಅಸಿಡಿಕ್ ಅಂತಂದ್ರೆ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ? ಸೊ the below 7 ಇರುತ್ತೆ. acidic value, the pH value of acidic substances is below 7. ಓಕೆ, ಈಗ ನಾವು ಈ ಕ್ವಶನ್ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಅವ್ರು ಹೇಳ್ತಾರೆ 4 ಸೊಲ್ಯೂಷನ್ಸ್ ಇದೆ ಅಂತ, 4 ಸೊಲ್ಯೂಷನ್ಸ್. ದಟ್ ಈಸ್ ಸೊಲ್ಯೂಷನ್ ಪಿ, ಸೊಲ್ಯೂಷನ್ ಕ್ಯೂ, ಆರ್ ಅಂಡ್ ಎಸ್. ಪಿ ನ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ 7.8 ಅಂಡ್ ಕ್ಯೂ ನ ಪಿ ಎಚ್ ವ್ಯಾಲ್ಯೂ 1.0. ಓಕೆ, R na pH value 13.0 and S na pH value 1.4 ಇದೆ. ಓಕೆ, ಸೊ ಇದನ್ನು ನಾವು ಗಮನಿಸಿದ್ರೆ, ಸೊ ಹಿಯರ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಪಿ ಇಸ್ ಈಕ್ವಲ್ ಟು 7.8. ಸೊ ಬಿಲೋ 7 ಇದ್ರೆ ಅದು ಅಸಿಡಿಕ್ ಅಂತೀವಿ. ವಾಟ್ ಅಬೌಟ್ ಪಿ ಎಚ್ ವ್ಯಾಲ್ಯೂ ಅಬೋವ್ 7? ದಟ್ ಈಸ್ ಅಬೋವ್ 7 ಇತ್ತು ಅಂತಂದ್ರೆ ಅದನ್ನ ಬೇಸಿಕ್ ಅಂತ ಕರೀತಾವಲ್ವಾ, ಬೇಸಿಕ್ ಅಂತ ಕರೀತೀವಿ. ಸೊ 7 ಇತ್ತು ಅಂತಂದ್ರೆ ಇದು ನ್ಯೂಟ್ರಲ್ ಅಂತ ಕರೀತೀವಿ. ಸೊ ನಮಗೀಗ ಹೈಯೆಸ್ಟ್ ಅಯಾನ್ ಕನ್ಸಂಟ್ರೇಷನ್, ದಟ್ ಈಸ್ ಮೋರ್ ಅಸಿಡಿಕ್ ಸಬ್ಸ್ಟೆನ್ಸ್ ಬೇಕಾಗಿದೆ, ಮೋರ್ ಅಸಿಡಿಕ್ ಸೊಲ್ಯೂಷನ್ ಬೇಕಾಗಿದೆ. ಸೊ ಪಿ ಎಚ್ 7.8 ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಬೇಸಿಕ್ ಅಂತ ಹೇಳ್ತೀವಿ, ಬಿಕಾಸ್ ದ ಪಿ ಎಚ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ 7. ಕ್ಯೂ ಇಟ್ ಈಸ್ ನಥಿಂಗ್ ಬಟ್ ಅಸಿಡಿಕ್, ಯಾಕಂದ್ರೆ ಅದರದ್ದು ಪಿ ಎಚ್ ವ್ಯಾಲ್ಯೂ 1 ಇದೆ. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ದಟ್ ಈಸ್ 13 ಇಂಡಿಕೇಟ್ಸ್ ಇಟ್ ಈಸ್ ಬೇಸಿಕ್, solution is basic. And what about S? S is 1.4 and that is acidic. ಈಗ acidic 2 ಇದೆ. ಓಕೆ, ಸೊ acidic ಬೇಕಾಗಿದೆ ನಮಗೆ. acidic Q ಇದೆ ಮತ್ತೆ S ಇದೆ. ಸೊ Q ವ್ಯಾಲ್ಯೂ 1.0 ಇದೆ and S ವ್ಯಾಲ್ಯೂ 1.4 ಇದೆ. ಹಾಗಾದ್ರೆ ವಿಚ್ ಇಸ್ ಮೋರ್ ಅಸಿಡಿಕ್ ಇನ್ P and Q? Q and S ಅಲ್ಲಿ ಮೋರ್ ಅಸಿಡಿಕ್ ಯಾವುದು ಅಂತಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಯಾವುದಕ್ಕಿದೆ? ದಟ್ ಈಸ್ 1 ಗಿದೆ, ದಟ್ ಈಸ್ 1.0 ವಿಚ್ ಇಸ್ ಅಸಿಡಿಕ್. ಓಕೆ, ಸೊ ಹಾಗಾದ್ರೆ 1.0 has the highest ion concentration because it is the stronger acid when compared to S. Hagagi the answer will be B, that is Q, which is having 1.0, having highest hydrogen ion concentration. Okay, so next second question ge hogodadre,
In a fertile garden, certain types of flower plants were not growing. After testing the soil of the garden, it was found that its pH value is 5. Okay, the chemical that may be used to treat the soil is sodium chloride, calcium hydroxide, ಯೂರಿಯಾ ಅಂಡ್ ಕಾಪರ್ ಸಲ್ಫೇಟ್ ಅಂತ. ಅಂದ್ರೆ ಒಂದು ಗಾರ್ಡನ್ ಇದೆ, ಆ ಗಾರ್ಡನ್ ಒಳಗಡೆ ಕೆಲವು ಟೈಪ್ಸ್ ಆಫ್ ಫ್ಲವರ್ಸು ಗ್ರೋ ಆಗ್ತಾ ಇಲ್ಲ, ದೇ ಆರ್ ನಾಟ್ ಗ್ರೋಯಿಂಗ್. ಯಾಕೆ ಗ್ರೋ ಆಗ್ತಿಲ್ಲ ಅಂತ ಸಾಯಿಲ್ ಅನ್ನು ಟೆಸ್ಟ್ ಮಾಡಿದಾಗ, ಆಫ್ಟರ್ ದ ಟೆಸ್ಟಿಂಗ್ ಆಫ್ ಸಾಯಿಲ್ ಇನ್ ದ ಗಾರ್ಡನ್, ಇಟ್ ವಾಸ್ ಫೌಂಡ್ ದಟ್ ದ pH ವ್ಯಾಲ್ಯೂ ಆಫ್ ದ ಸಾಯಿಲ್ pH ಎಷ್ಟಿದೆ ಅಂತಂದ್ರೆ 5 ಇದೆ. ಓಕೆ, ದ ಕೆಮಿಕಲ್ ದಟ್ ಮೇ ಬಿ ಯೂಸ್ ಟು ಟ್ರೀಟ್ ದ ಸಾಯಿಲ್ ಈಸ್, ನೋಡಿ ಪ್ಲಾಂಟ್ಗಳು ಆಕ್ಚುಲಿ ಗ್ರೋ ಆಗ್ಬೇಕಂತಂದ್ರೆ ದ pH ವ್ಯಾಲ್ಯೂ ಏನಿರಬೇಕು, ನ್ಯೂಟ್ರಲ್ ಇರಬೇಕು ಅಥವಾ ಸ್ಲೈಟ್ಲಿ ಬೇಸಿಕ್ ಇರಬೇಕು. ಬಟ್ ಅಲ್ಲಿರುವಂಥ ಗಾರ್ಡನ್ ಅಲ್ಲಿರುವ pH ವ್ಯಾಲ್ಯೂ ಎಷ್ಟಿದೆ, 5 ಇದೆ. ಸೊ 5 ಅಂತಂದ್ರೆ ಲೆಸ್ ದ್ಯಾನ್ 7, ದಟ್ ಈಸ್ ಅಸಿಡಿಕ್ ಇನ್ ನೇಚರ್. ದ ಸಾಯಿಲ್ ಏನಾಗಿದೆ, ಅಸಿಡಿಕ್ ಆಗಿದೆ. ಓಕೆ, ಸೊ ಅಸಿಡಿಕ್ ಸಾಯಿಲ್ ಅನ್ನ ಮತ್ತೆ ನಾರ್ಮಲ್ಗೆ ತರಬೇಕು ಅಥವಾ ಸ್ಲೈಟ್ಲಿ ಬೇಸಿಕ್ ಆಗಿ ಮಾಡಬೇಕು ಅಂದ್ರೆ ಈ ಅಸಿಡಿಕ್ ಪ್ರಾಪರ್ಟಿ ಆಫ್ ದ ಸಾಯಿಲ್ ಅನ್ನ ಡಿಕ್ರೀಸ್ ಮಾಡಬೇಕು. ಅಸಿಡಿಕ್ ಪ್ರಾಪರ್ಟಿ ಆಫ್ ಸಾಯಿಲ್ ಅನ್ನ ಡಿಕ್ರೀಸ್ ಮಾಡಬೇಕು ಅಂದ್ರೆ ನಾವೊಂದು ಬೇಸ್ ಅನ್ನ ಆಡ್ ಮಾಡಬೇಕು. ಓಕೆ, ಹಾಗಾದ್ರೆ ಈ ಕೆಳಗಿನ ಯಾವುಗಳಲ್ಲಿ ಬೇಸ್ ಇದೆ, ಯಾವ ಬೇಸನ್ನ ನಾವು ಆಡ್ ಮಾಡಿದ್ರೆ ಅದು ಸೂಕ್ತ ಅನ್ನೋದು. ಓಕೆ, ಈಗ ಒಂದೊಂದಾಗಿ ಆಪ್ಷನ್ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಇದೆ. ಓಕೆ, ಸೊ ಸೋಡಿಯಂ ಕ್ಲೋರೈಡ್ ವಾಟ್ ಇಸ್ ದಟ್, ಆಕ್ಚುಲಿ ಆಸಿಡ್ ಬೇಸ್ ಅಥವಾ ಸಾಲ್ಟಾ ಅಂತಂದ್ರೆ actually sodium chloride is neither acid nor base, it is a salt. Okay, what about calcium hydroxide? Calcium hydroxide is a base. Calcium hydroxide is a base. And what about urea? Urea is neither acidic nor basic, that is neutral. Okay, what about copper sulfate? Copper sulfate is also a salt. Okay, so acidic nature of soil ಅನ್ನ ಕಡಿಮೆ ಮಾಡಬೇಕಂದ್ರೆ ಬೇಸ್ ಅನ್ನ ನಾವು ಆಡ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ ಬಿ ಅನ್ನ ಚೂಸ್ ಮಾಡ್ತೀವಿ, ಯಾಕಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್ ವಿಚ್ ರೆಡ್ಯೂಸಸ್ ದ ಅಸಿಡಿಕ್ ಪ್ರಾಪರ್ಟಿ ಆಫ್ ದ ಸಾಯಿಲ್. ಹಾಗಾಗಿ ಆ ಒಂದು ಸಾಯಿಲ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಆಡ್ ಮಾಡಿದ್ರೆ ಅದು ಅಸಿಡಿಕ್ ನೇಚರ್ ಅನ್ನು ಕಡಿಮೆ ಮಾಡಿ ಅಲ್ಲಿ ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಸಹಾಯ ಮಾಡ್ತದೆ. ಓಕೆ, ಅಂಡರ್ಸ್ಟುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಕ್ವೆಶ್ಚನ್. ಸೊ ಥರ್ಡ್ ಕ್ವೆಶ್ಚನ್ ಗೋಸ್ ಲೈಕ್ ದಿಸ್: ಆಸ್ ದ pH ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ ಇನ್ಕ್ರೀಸಸ್. ಓಕೆ, ಒಂದು ನ್ಯೂಟ್ರಲ್ ಸೊಲ್ಯೂಷನ್ ಇದೆ, ಆ ನ್ಯೂಟ್ರಲ್ ಸೊಲ್ಯೂಷನಿನ pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಅಂದ್ರೆ ಒಂದು ಸೊಲ್ಯೂಷನ್ ಇದೆ. ಓಕೆ, ಸೊ ಆ ಸೊಲ್ಯೂಷನ್ ನ pH ವ್ಯಾಲ್ಯೂ 7 ಇದೆ. ಯಾಕೆ 7 ಇದೆ ಅಂತಂದ್ರೆ ನಾನು ಹೇಳ್ತೀನಿ ನ್ಯೂಟ್ರಲ್ ಸೊಲ್ಯೂಷನ್ ಅಂತ ಹೇಳಿದೆ. ಸೊ pH ವ್ಯಾಲ್ಯೂ 7 ಇದೆ. ಸೊ ಇಟ್ ಗೋಸ್ ಆನ್ ಇನ್ಕ್ರೀಸಸ್, ಅಂದ್ರೆ ಇನ್ಕ್ರೀಸ್ ಆದಂಗೆಲ್ಲ, ಅಂದ್ರೆ ಅದರತ್ತ 8 ಆಗಿರ್ಬೋದು, 9 ಆಗಿರ್ಬೋದು, ಅಪ್ ಟು 14 ವರೆಗೂ ಅದು ಇನ್ಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಆಗ್ತಾ ಹೋದ ಹಾಗೆಲ್ಲ ಏನಾಗುತ್ತೆ ಅಂತ. ಓಕೆ, ಒಂದು ನ್ಯೂಟ್ರಲ್ ಸೊಲ್ಯೂಷನ್ pH ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಯಾವ ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಇದೆ ಬೇಸಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಅಂಡ್ ದ ನಂಬರ್ ಆಫ್ OH ಮೈನಸ್ ಅಯಾನ್ ಇನ್ಕ್ರೀಸಸ್. ಓಕೆ, ಸೊ ಅಸಿಡಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಅಂಡ್ ನಂಬರ್ ಆಫ್ H ಪ್ಲಸ್ ಅಯಾನ್ ಡಿಕ್ರೀಸಸ್. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಅಂಡ್ ನಂಬರ್ ಆಫ್ OH ಮೈನಸ್ ಅಯಾನ್ ಇನ್ಕ್ರೀಸಸ್. ಅಂಡ್ ಅಸಿಡಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಅಂಡ್ ದ ನಂಬರ್ ಆಫ್ H ಪ್ಲಸ್ ಅಯಾನ್ ಇನ್ಕ್ರೀಸಸ್. ಓಕೆ, ನೋಡಿ ಆಕ್ಚುಲಿ pH ಸ್ಕೇಲ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಸೊ pH ವ್ಯಾಲ್ಯೂ 7 ಇರುತ್ತೆ. ಸೊ ಅದು 7 ಇದ್ರೆ ಅದನ್ನ ನ್ಯೂಟ್ರಲ್ ಅಂತ ಕರಿತೀವಿ. ಲೆಸ್ ದ್ಯಾನ್ 7 ಅಂದ್ರೆ 7ಗಿಂತ ಕಡಿಮೆ ಆಗ್ತಾ ಹೋದ್ರೆ ಅದು ಅಸಿಡಿಕ್ ಅಂತ ಕರಿತೀವಿ. ಅಂಡ್ 7ಗಿಂತಲೂ pH ವ್ಯಾಲ್ಯೂ ಜಾಸ್ತಿ ಆದ್ರೆ ಅದನ್ನ ಬೇಸಿಕ್ ಇನ್ ನೇಚರ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬೇಸಿಕ್ ಪ್ರಾಪರ್ಟಿ ಆಫ್ ದ ಸೊಲ್ಯೂಷನ್ ಅಂದ್ರೆ ನ್ಯೂಟ್ರಲ್ ಸೊಲ್ಯೂಷನ್ ಬೇಸಿಕ್ ಆಗ್ತಾ ಇದೆ ಅಂತ. ವಾಟ್ ಅಬೌಟ್ ಬೇಸ್? ಬೇಸ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ gives OH minus ions whenever it is added to the water in solution form ಅಲ್ಲಿ ಇದ್ದಾಗ. ಸೊ OH ಮೈನಸ್ ಅಯಾನ್ಗಳ ಕನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ. ಎಷ್ಟು ಬೇಸಿಕ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಥವಾ pH ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅಷ್ಟು OH ಮೈನಸ್ ಅಯಾನ್ಗಳ ಕನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ. ಓಕೆ, ಜೊತೆಗೆ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗ್ತಿದೆ. ಸೊ ಆಸ್ ದ pH ವ್ಯಾಲ್ಯೂ ಇನ್ಕ್ರೀಸಸ್ ಬೇಸಿಕ್ ಪ್ರಾಪರ್ಟಿ ವಿಲ್ ಇನ್ಕ್ರೀಸ್. ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಿದೆ ಇಸ್ ನಥಿಂಗ್ ಬಟ್ OH ಮೈನಸ್ ಅಯಾನ್ಗಳ ಕನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ನಂಬರ್ ಆಫ್ OH ಮೈನಸ್ ಅಯಾನ್ಗಳು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಈ ಎರಡು ಗುಣಗಳನ್ನ ಇರುವಂತ ಆಪ್ಷನ್ ಯಾವುದು ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಆಪ್ಷನ್ ಸಿ ಅನ್ನು ನೋಡಿ, ಬೇಸಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಓಕೆ, pH ವ್ಯಾಲ್ಯೂ ಜಾಸ್ತಿ ಆದ ಹಾಗೆ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ ಅಂಡ್ ನಂಬರ್ ಆಫ್ OH ಮೈನಸ್ ಅಯಾನ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಆಪ್ಷನ್ ಸಿ is the right answer. Understood? Now let's move on to the next question. Fourth question. Which one of the given is an organic acid? ಓಕೆ, ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಆರ್ಗ್ಯಾನಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಆರ್ಗ್ಯಾನಿಕ್ ಆಸಿಡ್ ಯಾವುದು ಅಂತ ಕಂಡುಹಿಡಿಯೋಕೆ ಮುಂಚೆ ವಾಟ್ ಈಸ್ ಆರ್ಗ್ಯಾನಿಕ್ ಆಸಿಡ್ ಅಂತ ನೋಡೋಣ. ಓಕೆ,
So organic acid is the acid which is obtained by whether a plant source or an animal source. ಪ್ಲಾಂಟ್ ಅಥವಾ ಅನಿಮಲ್ ಸೋರ್ಸ್ ಇಂದ ಬಂದಂತ ಆಸಿಡ್ ಅನ್ನ ನಾವು ಆರ್ಗ್ಯಾನಿಕ್ ಆಸಿಡ್ ಅಂತ ಕರಿತೀವಿ. ಅಂದ್ರೆ ಅದರದ್ದು ಆರಿಜಿನ್ ಎಲ್ಲಿರಬೇಕು, ಪ್ಲಾಂಟ್ ಅಥವಾ ಅನಿಮಲ್ ಆಗಿರಬೇಕು ಅಂತ ಆಸಿಡ್ ಅನ್ನು. ಹಾಗಾದ್ರೆ ಇಲ್ಲಿರುವ ಆಸಿಡ್ಗಳಲ್ಲಿ ಯಾವುದು ಪ್ಲಾಂಟ್ ಅಥವಾ ಅನಿಮಲ್ ಆರಿಜಿನ್ ಇಂದ ಆಗಿದೆ ಅಂತ ನೋಡೋದಾದ್ರೆ, ಸೊ ಸಿಟ್ರಿಕ್ ಆಸಿಡ್ ನೋಡಿ, ಇಟ್ ಇಸ್ ವೇರ್ ಇಟ್ ಇಸ್ ಪ್ರೆಸೆಂಟ್ ಇನ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್, ಆರೆಂಜ್ ಅಂತ ಹೇಳ್ತೀವಿ. ಕಾಮನ್ ಎಕ್ಸಾಂಪಲ್ ತಗೊಂಡ್ರೆ ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಕೆಮಿಕಲ್ ಆರಿಜಿನ್ and it is called as mineral acid anta ಕರೀತೀವಿ. So lactic acid, it is present in curd. Okay, so curd is of animal origin. And hydrochloric acid is an inorganic acid which is we can call it as not an even plant ಅಥವಾ animal origin ಇಂದ ಬಂದಿರೋದಲ್ಲ. ಓಕೆ, ಹಾಗಾಗಿ ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಎರಡು ಆನ್ಸರ್ ಇದೆ. ಒಂದು ಪ್ಲಾಂಟ್ ಆರಿಜಿನ್ ಇಂದ ಒಂದಿದೆ, ಲೆಮನ್ ಇಸ್ ಅ ಪ್ಲಾಂಟ್ ಆರಿಜಿನ್ ಇಂದ ಬಂದಿರೋ ಆಸಿಡ್ ಸಿಟ್ರಿಕ್ ಆಸಿಡ್. ಅನಿಮಲ್ ಆರಿಜಿನ್ ಇಂದ ಬಂದಿರುವಂತ ಅಥವಾ ಕರಡಲ್ಲಿರುವಂತ ಆಸಿಡ್ ಲ್ಯಾಕ್ಟಿಕ್ ಆಸಿಡ್. ಸೊ ಸಿಟ್ರಿಕ್ ಆಸಿಡ್ ಅಂಡ್ ಲ್ಯಾಕ್ಟಿಕ್ ಆಸಿಡ್ ಆರ್ ಆರ್ಗ್ಯಾನಿಕ್ ಆಸಿಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 1 ಮತ್ತೆ 3 ಎರಡು ಕೂಡ ಆನ್ಸರ್ ಆಗುತ್ತೆ. ಹಾಗಾಗಿ ವಿ ಗೋ ವಿತ್ ದ ಆಪ್ಷನ್ ಡಿ ವೇರ್ ಬೋತ್ 1 and 3 ಕ್ಯಾನ್ ಬಿ ಸೆಲೆಕ್ಟೆಡ್. ಓಕೆ, ಅಂಡರ್ಸ್ಟುಡ್. ನೌ ಲೆಟ್ಸ್ ಗೋ ಟು ದ 5th ಕ್ವೆಶ್ಚನ್. ಸೊ ಎ ಸ್ಟ್ರಾಂಗ್ ಆಸಿಡ್, ಒಂದು ಸ್ಟ್ರಾಂಗ್ ಆಸಿಡ್ ಅಂದ್ರೆ ಇಟ್ ಕಂಪ್ಲೀಟ್ಲಿ ಗೆಟ್ ಅಯನೈಸ್ಡ್ ಇನ್ ವಾಟರ್, ಪಾರ್ಷಿಯಲಿ ಗೆಟ್ಸ್ ಅಯನೈಸ್ಡ್ ಇನ್ ವಾಟರ್ ಅಂಡ್ ಡು ನಾಟ್ ಗೆಟ್ ಅಯನೈಸ್ಡ್ ಇನ್ ವಾಟರ್ ಅಂಡ್ ಆಲ್ ಆಫ್ ದೀಸ್. ಒಂದು ಸ್ಟ್ರಾಂಗ್ ಆಸಿಡ್ ಅಂದ್ರೆ ಅದಕ್ಕಿರುವ ಗುಣ ಏನು ಅಂತ. ಸೊ ನೋಡಿ, ವಾಟ್ ಈಸ್ ಆಸಿಡ್ ಆಕ್ಚುಲಿ? ಆಸಿಡ್ ಅಂತಂದ್ರೆ ವೆನೆವರ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್ ಅಂಡ್ ಗಿವ್ಸ್ ರೈಸ್ ಟು H+ ಅಯಾನ್ಸ್. ಓಕೆ, ಹೈಡ್ರೋಜನ್ ಅಯಾನ್ಗಳನ್ನು ಕೊಡುತ್ತದೆ. ಓಕೆ, ಸೊ ಅದು ಅಯೋನೈಸ್ ಆಗಿ ಹೈಡ್ರೋಜನ್ ಅಯಾನ್ಗಳನ್ನು ಕೊಡ್ತದೆ. ಆಸಿಡ್ ಅಲ್ಲಿ ಎರಡು ತರ ಇದೆ ಬೇಸ್ಡ್ ಆನ್ ದ ಕನ್ಸಂಟ್ರೇಷನ್. ದಟ್ ಈಸ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಆಸಿಡ್. ವಾಟ್ ಅಬೌಟ್ ಸ್ಟ್ರಾಂಗ್ ಆಸಿಡ್? ಸ್ಟ್ರಾಂಗ್ ಆಸಿಡ್ ಇಸ್ ದ ಆಸಿಡ್ ವಿಚ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಅಂಡ್ ಗಿವ್ಸ್ ರೈಸ್ ಟು more number of hydrogen ions. And weak acid is the acid which dissolves in water or in solution and it gives rise to less number of hydrogen ions and it dissolve partially ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕೇಳಿರೋದು ಸ್ಟ್ರಾಂಗ್ ಆಸಿಡ್ ಬಗ್ಗೆ. ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? ಅದು ಡಿಸಾಲ್ವ್ ಆಗಬೇಕು ಕಂಪ್ಲೀಟ್ ಆಗಿ ಅಥವಾ ಅಯೋನೈಸ್ ಆಗಬೇಕು ಮತ್ತೆ ಅಯಾನ್ಗಳನ್ನ ಫಾರ್ಮೇಶನ್ ಮಾಡಬೇಕು. ಸೊ ಅಂತ ಆಪ್ಷನ್ ಅನ್ನು ನಾವು ಚೂಸ್ ಮಾಡೋದಾದ್ರೆ ಹಿಯರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವೇರ್ ಇಟ್ ಕಂಪ್ಲೀಟ್ಲಿ ಗೆಟ್ ಅಯೋನೈಸ್ಡ್ ಇನ್ ವಾಟರ್ ಅಂಡ್ ಗಿವ್ಸ್ ರೈಸ್ ಟು H+ ಅಯಾನ್ಸ್. H+ ಅಯಾನ್ಗಳನ್ನ ಕೊಡುತ್ತೆ ಕಂಪ್ಲೀಟ್ ಆಗಿ ಅಯೋನೈಸ್ ಆಗಿ. ವಾಟ್ ಅಬೌಟ್ ಸೆಕೆಂಡ್ ಆಪ್ಷನ್ ನೋಡಿ, ಇಲ್ಲಿ ಪಾರ್ಷಿಯಲಿ ಗೆಟ್ಸ್ ಅಯನೈಸ್ಡ್ ಇನ್ ವಾಟರ್ ಅಂತಂದ್ರೆ ಇಟ್ ಇಸ್ ನಾಟ್ ಸ್ಟ್ರಾಂಗ್ ಆಸಿಡ್, ಬಟ್ ಇಟ್ ಇಸ್ ಅ ವೀಕ್ ಆಸಿಡ್. ನಾವೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗ್ಬೇಕು. ಓಕೆ, ವೀಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ವಾಟ್ ಅಬೌಟ್ ಸಿ, ಡು ನಾಟ್ ಗೆಟ್ ಅಯನೈಸ್ಡ್ ಇನ್ ವಾಟರ್. ಯಾವುದು ಅಯನೈಸೇ ಆಗೋದಿಲ್ಲ ವಾಟರ್ ಅಲ್ಲಿ ಅಂತಂದ್ರೆ ದಟ್ ಈಸ್ ಅಬೌಟ್ ನ್ಯೂಟ್ರಲ್ ಸೊಲ್ಯೂಷನ್. ಓಕೆ, ಇನ್ನು ಆಲ್ ಆಫ್ ದೀಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿ ಗೋ ವಿತ್ ದ ಆಪ್ಷನ್ ಎ ವೇರ್ ಇಟ್ ಕಂಪ್ಲೀಟ್ಲಿ ಗೆಟ್ ಅಯನೈಸ್ಡ್ ಇನ್ ವಾಟರ್. ದಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಸ್ಟ್ರಾಂಗ್ ಆಸಿಡ್. Understood. Now let's move on to the next question, that is 6th question. What happens when a solution of an acid is mixed with a solution of base in a test tube? Okay, so ಒಂದು test tube ಒಳಗಡೆ if you take a test tube and when a solution of an acid is mixed with a solution of base, ಅಂದ್ರೆ ಎರಡು ಸೊಲ್ಯೂಷನ್ ಅನ್ನು ಹಾಕ್ತಾ ಇದೀವಿ. ಅದರಲ್ಲಿ ಒಂದು ಆಸಿಡ್ ಸೊಲ್ಯೂಷನ್, ಇನ್ನೊಂದು ಬೇಸ್ ಸೊಲ್ಯೂಷನ್, ಎರಡೂ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂತ. ದಿಸ್ ಕ್ವೆಶ್ಚನ್ ಈಸ್ ಅಬೌಟ್ ಎ ಕಾನ್ಸೆಪ್ಟ್ ಇನ್ ಯುವರ್ ಸಿಲೆಬಸ್, ದಟ್ ಈಸ್ ಅಬೌಟ್ ನ್ಯೂಟ್ರಲೈಸೇಷನ್ ಅಂತ ಹೇಳ್ತೀವಿ. ಸೊ ಒಂದು ಆಸಿಡ್ ಮತ್ತೆ ಬೇಸ್ ಅನ್ನ ಮಿಕ್ಸ್ ಮಾಡಿದಾಗ, ಓಕೆ, so when a solution of acid and base is mixed together, what happens in neutralization reaction ಅಲ್ಲಿ ಅದು ಸಾಲ್ಟ್ ಮತ್ತೆ ವಾಟರ್ ಅನ್ನ ಕೊಡುತ್ತೆ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಏನಿದೆಲ್ಲ, ಸೊ ದಿಸ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ವಾಟ್ ಯು ಮೀನ್ ಬೈ ಎಕ್ಸೋಥರ್ಮಿಕ್ ರಿಯಾಕ್ಷನ್? ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಜನರೇಟೆಡ್ ಆರ್ ಲಿಬರೇಟೆಡ್ ಆರ್ ಪ್ರೊಡ್ಯೂಸ್ಡ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರಿಯಾಕ್ಷನ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ,
ಸೊ ಹಾಗಾದ್ರೆ ಇಲ್ಲಿ ಸಾಲ್ಟ್ ಸಿಗುತ್ತೆ ಆಸಿಡ್ ಬೇಸ್ ಅನ್ನ ಮಿಕ್ಸ್ ಮಾಡಿದಾಗ. ಓಕೆ, ಜೊತೆಗೆ ಎಕ್ಸೋಥರ್ಮಿಕ್ ಅಂದ್ರೆ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎರಡು ಆಪ್ಷನ್ ಇರುವಂತ, ಎರಡು ಕಾನ್ಸೆಪ್ಟ್ ಇರುವಂತ ಆನ್ಸರ್ ಅನ್ನು ನೋಡೋದಾದ್ರೆ ದ ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ ಇನ್ಕ್ರೀಸಸ್. ಹೌದಾ, ಈಗಿನ್ನು ಹೇಳಿದ್ದೀನಿ ಬಿಕಾಸ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಾಗಿ ನಾವು ಈ ಆನ್ಸರ್ ಅನ್ನು ಕೂಡ ಚೂಸ್ ಮಾಡಬಹುದು. ದ ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ನೋ, ದ ಟೆಂಪರೇಚರ್ ಆಕ್ಚುಲಿ ಇನ್ಕ್ರೀಸಸ್. ದ ಟೆಂಪರೇಚರ್ ಆಫ್ ದ ಸೊಲ್ಯೂಷನ್ ರಿಮೇನ್ಸ್ ದ ಸೇಮ್. ನೋ, it actually increases. Salt formation takes place. Yes, because it is a neutralization reaction where acid reacts with base to gives rise to salt and water. So salt formation ಆಗುತ್ತೆ. ಹಾಗಾದ್ರೆ we can go for 1 and 4th question. Okay, 4th options actually. ಇಲ್ಲಿ ನೋಡಿ ಫಸ್ಟ್ ಅಂಡ್ ಫೋರ್ತ್ ಆಪ್ಷನ್ ಇರುವಂತ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಡಿ. ವಿ ಗೋ ಫಾರ್ ಆಪ್ಷನ್ ಡಿ. ಓಕೆ, 1 and 4. Okay, understood. Now let's move on to the next question, that is 7th question. An aqueous solution turns red litmus solution to blue. Okay, excess addition of which of the following solution would reverse the change ಅಂತ. ಅಂದ್ರೆ ಒಂದು ಅಕ್ವಿಯಸ್ ಸೊಲ್ಯೂಷನ್ ಇದೆ. ಆ ಅಕ್ವಿಯಸ್ ಸೊಲ್ಯೂಷನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ರೆಡ್ ಲಿಟ್ಮಸ್ ಪೇಪರ್ ಅನ್ನ, ರೆಡ್ ಲಿಟ್ಮಸ್ ಪೇಪರ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ದೇರ್ ಇಸ್ ಅ ಸೊಲ್ಯೂಷನ್ ಇನ್ ವಿಚ್ red litmus paper is dipped and it is converting the red color of the litmus paper to blue color. Okay, ಹಾಗಾದ್ರೆ ಈ ಪ್ರಾಸೆಸ್ ಅನ್ನ ರಿವರ್ಸ್ ಮಾಡಬೇಕು. ರಿವರ್ಸ್ ಅಂದ್ರೆ ಏನು? ಬ್ಲೂ ಆಗಿದೆ, ಬ್ಲೂ ಅನ್ನ ಮತ್ತೆ ರೆಡ್ ಆಗಿ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಅದಕ್ಕೆ ನಾವು ಯಾವ ಒಂದು ಕೆಮಿಕಲ್ ಅನ್ನ ಆಡ್ ಮಾಡಬೇಕು ಅಂತ ಕೇಳಿದ್ವಿ. ಓಕೆ, ಸೊ ಹಾಗೆ ನೋಡೋದಾದ್ರೆ ನೋಡಿ, ವಾಟ್ ಅಬೌಟ್ ದ ಕನ್ವರ್ಷನ್ ಆಫ್ ರೆಡ್ ಟು ಬ್ಲೂ? ಓಕೆ, ಸೊ ಆಸಿಡ್ ಪ್ರಾಪರ್ಟಿ ಅಥವಾ ಬೇಸ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಸೊ ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕನ್ವರ್ಟ್ಸ್, ಓಕೆ, ಸೊ ಬ್ಲೂ ಲಿಟ್ಮಸ್ ಟು ರೆಡ್, ಬ್ಲೂ ಟು ರೆಡ್, ಅಂಡ್ ಬೇಸಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕನ್ವರ್ಟ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ದಾರೆ? ರೆಡ್ ಬ್ಲೂ ಆಗಿ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ ಈ ಸೊಲ್ಯೂಷನ್ ಆಕ್ಚುಲಿ ಒಂದು ಬೇಸ್ ಅಥವಾ ಬೇಸಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಈ ಪ್ರಾಸೆಸ್ ಅನ್ನ ರಿವರ್ಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಬೇಸಿಗೆ ಆಸಿಡ್ ಅನ್ನ ಆಡ್ ಮಾಡಬೇಕು, ಅಸಿಡಿಕ್ ಕಂಟೆಂಟ್ ಅನ್ನ ಆಡ್ ಮಾಡಬೇಕು. ಅವಾಗ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಅದು ಅಸಿಡಿಕ್ ಪ್ರಾಪರ್ಟಿನ ಕೊಡ್ತದೆ. ಅಸಿಡಿಕ್ ಪ್ರಾಪರ್ಟಿ ಆಕ್ಚುಲಿ ಏನು? ಅಸಿಡಿಕ್ ಪ್ರಾಪರ್ಟಿ ಅಂದ್ರೆ ಬ್ಲೂ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತೇವೆ. ಸೊ ಬ್ಲೂ ಲಿಟ್ಮಸ್ ಪೇಪರ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ರೆಡ್ ಕಲರ್. ಹಾಗಾಗಿ ಸೊ ವಿ ನೀಡ್ ಟು ಸರ್ಚ್ ಫಾರ್ ಅನ್ ಆಸಿಡ್ ಟು ರಿವರ್ಸ್ ದ ರಿಯಾಕ್ಷನ್. ಹಾಗಾದ್ರೆ ಇದರಲ್ಲಿ ಈ 4 ಆಪ್ಷನ್ ಅಲ್ಲಿ ಆಸಿಡ್ ಯಾವುದು ನೋಡಿ? ಬೇಕಿಂಗ್ ಪೌಡರ್. ಓಕೆ, ಸೊ ಬೇಕಿಂಗ್ ಪೌಡರ್ ಇಸ್ ನಥಿಂಗ್ ಬಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ, NaHCO3. NaHCO3 which is base, which is a base. What about chlorine? Chlorine is nothing but it is an element. It is neither acidic nor basic. Okay, what about ammonium hydroxide solution? Ammonium hydroxide, that is nothing but NH4OH. What about NH4OH? It is a base. Okay, what about hydrochloric acid? The name itself says it is an acid. ಹಾಗಾದ್ರೆ ಈ 4 ಆಪ್ಷನ್ ಅಲ್ಲಿ ನಮಗೆ ಬೇಕಾಗಿರೋದು, ನಾವು ಸರ್ಚ್ ಮಾಡ್ತಿರೋದು ಆಸಿಡ್ಗೋಸ್ಕರ. ಆಸಿಡ್ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಡಿ ಅಲ್ಲಿದೆ. ಸೊ ವಿ ಗೋ ಫಾರ್ ಆಪ್ಷನ್ ಡಿ, ವಿಚ್ ಇಸ್ ಅನ್ ಆಸಿಡ್. ಬೈ ಆಡಿಂಗ್ ಆಸಿಡ್ ವಿ decreases the concentration of OH minus ions and increase the concentration of H plus ions. As the H plus ion increases, that is acidic property increase ಆದಂಗೆಲ್ಲ ಅದು ಬ್ಲೂ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತೀವಿ. Understood? Now let's move on to the 8th question. 8th question goes like this. Sodium carbonate is a basic salt because it is a salt of, okay, strong acid and strong base, weak acid and weak base, strong acid and weak base, and weak acid and strong base ಅಂತ ಹೇಳ್ತೀವಿ. Okay, so this question is also based on neutralization reaction. Neutralization reaction. Okay, what does neutralization reaction says? When acid reacts with base, it gives rise to salt and water. Okay, so let's concentrate on salt. ಯಾಕಂದ್ರೆ ನೋಡಿ ಇಲ್ಲಿ ಕ್ವಶನ್ ಕೇಳಿದಾರೆ ಅಂದ್ರೆ sodium carbonate is a basic salt. ಬಿಕಾಸ್ ಸೋಡಿಯಂ ಕಾರ್ಬೋನೇಟ್ ಅನ್ನೋದು ಒಂದು ಬೇಸಿಕ್ ಸಾಲ್ಟ್ ಆಗಿದೆ. ಯಾಕೆ ಬೇಸಿಕ್ ಸಾಲ್ಟ್ ಆಗಿದೆ ಅಂತ ಅರ್ಥ ಅಂತ ಕೇಳಿದರು. ಓಕೆ, ಆಕ್ಚುಲಿ ಬೇಸಿಕ್ ಸಾಲ್ಟ್ ಯಾವಾಗ ಬರುತ್ತೆ? ವಾಟ್ ಅಬೌಟ್ ಬೇಸಿಕ್ ಸಾಲ್ಟ್ ಅಂಡ್ ಆಸಿಡಿಕ್ ಸಾಲ್ಟ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ಗಿವ್ಸ್ ರೈಸ್ ಟು ಸಾಲ್ಟ್ ಅಂಡ್ ವಾಟರ್.
ಹಾಗಾದ್ರೆ ಇಲ್ಲಿ ಬೇಸಿಕ್ ಸಾಲ್ಟ್ ಅಂತ ನೋಡಿ, ಸಾಲ್ಟ್ ಅಂದ್ರೆ 3 ತರ ಸಾಲ್ಟ್ ಪ್ರೊಡ್ಯೂಸ್ ಆಗ್ಬೋದು. ಓಕೆ, ಇಟ್ ಮೇ ಬಿ an acidic salt. The salt produced may be a basic salt. The salts produced may be neutral. ಹಾಗಾದ್ರೆ ಯಾವ್ಯಾವ ಸಾಲ್ಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತ, ಅಸಿಡಿಕ್ ಸಾಲ್ಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ನೋಡಿ. ಒಂದು ಸಾಲ್ಟ್ಗೆ ಅಸಿಡಿಕ್ ಪ್ರಾಪರ್ಟಿ ಇರಬೇಕು ಅಂತಂದ್ರೆ ಈ ಅಸಿಡ್ ಮತ್ತೆ ಬೇಸ್ ಅಲ್ಲಿ ಆಸಿಡ್ ಸ್ಟ್ರಾಂಗ್ ಇರಬೇಕು. ಅಂದ್ರೆ ದ ರಿಯಾಕ್ಷನ್ ಬಿಟ್ವೀನ್ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಬೇಸ್ ಗಿವ್ಸ್ ರೈಸ್ ಟು ಅಸಿಡಿಕ್ ಸಾಲ್ಟ್, ವೇರ್ ನೋಡಿ ಇಲ್ಲಿ ಆಸಿಡ್ ಸ್ಟ್ರಾಂಗ್ ಇರೋದ್ರಿಂದ ಅಸಿಡಿಕ್ ಪ್ರಾಪರ್ಟಿ ಆ ಸಾಲ್ಟ್ಗೆ ಬರುತ್ತೆ. ಓಕೆ, ಸೊ ಬೇಸಿಕ್ ಸಾಲ್ಟ್ ಬರಬೇಕು ಅಂದ್ರೆ ಏನಾಗಬೇಕು, ಒಂದು ಸ್ಟ್ರಾಂಗ್ ವೀಕ್ ಆಸಿಡ್, ಬೇಸ್ ಸ್ಟ್ರಾಂಗ್ ಇರಬೇಕು, ಅಂದ್ರೆ ಸ್ಟ್ರಾಂಗ್ ಬೇಸ್. ಓಕೆ, ವೀಕ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದಾಗ ಒಂದು ಬೇಸಿಕ್ ಸಾಲ್ಟ್ ಸಿಗುತ್ತೆ ನಮ್ಗೆ. ಯಾಕೆ ಬೇಸಿಕ್ ಸಾಲ್ಟ್ ಸಿಗುತ್ತೆ? ಬೇಸಿಕ್ ಪ್ರಾಪರ್ಟಿ ಎಲ್ಲಿಂದ ಬಂತು ಅಂದ್ರೆ ಇಲ್ಲಿ ಬೇಸ್ ಸ್ಟ್ರಾಂಗ್ ಇದೆ, ಹಾಗಾಗಿ ಬೇಸಿಕ್ ಪ್ರಾಪರ್ಟಿ ಆ ಸಾಲ್ಟ್ಗೆ ಬರುತ್ತೆ. ವಾಟ್ ಅಬೌಟ್ ನ್ಯೂಟ್ರಲ್? ವೆದರ್ ವೀಕ್ ಆಸಿಡ್ ವೀಕ್ ಬೇಸ್ ರಿಯಾಕ್ಟ್ ಆದ್ರೂ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ. ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ ರಿಯಾಕ್ಟ್ ಆದಾಗ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ. ಅಥವಾ ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದಾಗಲೂ ಕೂಡ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ. ಓಕೆ, ಸೊ ನಮಗೆ ಕೇಳಿರೋದು ಬೇಸಿಕ್ ಸಾಲ್ಟ್ ಬಗ್ಗೆ. ಸೊ ಬೇಸಿಕ್ ಸಾಲ್ಟ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಇಲ್ಲಿದೆ ನೋಡಿ, ವೆನ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ಸ್ ಇಟ್ ವಿಲ್ ಫಾರ್ಮ್ ದ ಬೇಸಿಕ್ ಸಾಲ್ಟ್. ಓಕೆ, ಹಾಗಾದ್ರೆ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಆಪ್ಷನ್ ಎಲ್ಲಿದೆ ನೋಡಿ, ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್, ದ ಆಪ್ಷನ್ ಇಸ್ ಹಿಯರ್, ದಟ್ ಈಸ್ ಡಿ. ವಿ ಗೋ ಫಾರ್ ದ ಆನ್ಸರ್ ಡಿ. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇದ್ದಾಗ ಅವೆರಡು ರಿಯಾಕ್ಟ್ ಆದಾಗ ಅದರಿಂದ ಬರುವಂತಹ ಸಾಲ್ಟ್ ಬೇಸಿಕ್ ಸಾಲ್ಟ್ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಇಲ್ಲಿ ನೋಡಿ, ಈ ಕ್ವೆಶನ್ ಏನಿದೆ, ಈ ತರದ್ದು ಕ್ವೆಶನ್ ಅಲ್ಲಿ ಮತ್ತೆ ಬೇರೆ ಬೇರೆ ತರ ಮಾಡ್ಬೋದು. ಬೇಸಿಕ್ ಸಾಲ್ಟ್ ಬದಲಾಗಿ ಅಸಿಡಿಕ್ ಸಾಲ್ಟ್ ಹಾಕ್ಬೋದು ಅಲ್ವಾ? ಸೊ ಅಥವಾ ನಾರ್ಮಲ್ ನ್ಯೂಟ್ರಲ್ ಸಾಲ್ಟ್ ಅಂತಾನು ಕೇಳ್ಬೋದು, ಅಥವಾ ಯಾವ ರೀತಿ ಆದ್ರೂ ಕೇಳ್ಬೋದು. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಸಮ್ ಟರ್ಮಿನಾಲಜೀಸ್. ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ತಿಳ್ಕೊಂಡ್ರಿ ಅಂತ ನೋಡಿ, ಬೇಸಿಕ್ ಸಾಲ್ಟ್ಗೆ ಆಪ್ಷನ್ ಡಿ ಅಂತ ಆನ್ಸರ್ ನೋಡ್ಕೊಂಡ್ರೆ ದಟ್ ಈಸ್ ಆಫ್ ನೋ ಯೂಸ್. ಇದೇ ಎಕ್ಸಾಕ್ಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ಬೇಕಂತೇನಿಲ್ಲ. ಆದ್ರೆ ನಾವು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಬೇಸಿಕ್ ಸಾಲ್ಟ್ ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೋಸ್ಕರ ನಾವು ಎಷ್ಟು ವಿಷಯಗಳನ್ನ ಇಲ್ಲಿ ತಿಳ್ಕೊಂಡ್ವಿ ನೋಡಿ ಅಲ್ವಾ? ಸೊ ಇಷ್ಟು ವಿಷಯಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀವು ಕೂಡ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ರಿಲೇಟೆಡ್ ಇರುವ ಎಲ್ಲ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರು, ಯಾವುದೇ ರೀತಿ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿದ್ರು ಕೂಡ ವಿ ಕ್ಯಾನ್ ಆನ್ಸರ್. ಅಂಡರ್ಸ್ಟುಡ್? ನೌ ಲೆಟ್ಸ್ ಮೂವ್ ಆನ್ ಟು ದ 9th ಕ್ವಶನ್. ಕ್ಯಾಲ್ಸಿಯಂ ಫಾಸ್ಫೇಟ್ ಈಸ್ ಪ್ರೆಸೆಂಟ್ ಇನ್ ಟೂತ್ ಎನಾಮಲ್. ಇಟ್ಸ್ ನೇಚರ್ ಈಸ್. ಟೂತ್ ಎನಾಮಲ್ ಅಂದ್ರೆ ನಮ್ಮ ಹಲ್ಲಿನ ಮೇಲಿರುವ ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇದೆ ಹ್ಯೂಮನ್ ಬಾಡಿಲಿ, ದಟ್ ಈಸ್ ಎನಾಮೆಲ್ ಅಂತ ಹೇಳ್ತೀವಿ. ಈ ಎನಾಮೆಲ್ ಯಾವ್ದ್ರಿಂದ ಆಗಿದೆ ಅಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಆಗಿದೆ. ಈ ಕ್ಯಾಲ್ಸಿಯಂ ಫಾಸ್ಫೇಟಿನ ನೇಚರ್ ಏನು? ಅದು ಅಸಿಡಿಕಾ, ಬೇಸಿಕಾ, ನ್ಯೂಟ್ರಲ್ ಅಂತ. ಓಕೆ, ಸೊ ಯಾವ್ದ್ರ ಬಗ್ಗೆ ಕೇಳಿದ್ರು ಅವರು? ಕ್ಯಾಲ್ಸಿಯಂ ಫಾಸ್ಫೇಟ್ ಬಗ್ಗೆ ಕೇಳಿದ್ರು. ಕ್ಯಾಲ್ಸಿಯಂ ಫಾಸ್ಫೇಟ್. ವಾಟ್ ಅಬೌಟ್ ಕ್ಯಾಲ್ಸಿಯಂ ಫಾಸ್ಫೇಟ್? ಕ್ಯಾಲ್ಸಿಯಂ ಫಾಸ್ಫೇಟ್ ಫಾರ್ಮುಲಾ ನೋಡಿ, CA3PO4 ಟ್ವೈಸ್. ದಿಸ್ ಇಸ್ ದ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್. ಹಾಗಾದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಹೇಗೆ ಫಾರ್ಮೇಶನ್ ಆಗಿದೆ ನೋಡಿ. ಸೊ ನೋಡಿ, ಒಂದು it is formed by reaction of an acid and base. Okay, so it is nodi CaOH twice calcium hydroxide and H3PO4. Okay, so calcium hydroxide is a strong base and H3PO4 is a weak acid. ಇವೆರಡರ ನಡುವೆ ರಿಯಾಕ್ಷನ್ ಆದಾಗ ಏನ್ ಸಿಗುತ್ತೆ? ಒಂದು ಸಾಲ್ಟ್ ಸಿಗುತ್ತೆ, ದಟ್ ಈಸ್ CA3PO4 ಟ್ವೈಸ್. ಹಾಗಾದ್ರೆ ವಾಟ್ ಅಬೌಟ್ ದಿಸ್ CA3PO4? ಇಲ್ಲಿ ನೋಡಿ ಯಾವ್ದು ಸ್ಟ್ರಾಂಗ್ ಇದೆ? ಸ್ಟ್ರಾಂಗ್ ಬೇಸ್ ಇದೆ. ಬೇಸ್ ಸ್ಟ್ರಾಂಗ್ ಇರೋದ್ರಿಂದ ಇಲ್ಲಿ ಬಂದಿರುವ ಸಾಲ್ಟ್ ಏನಾಗಿರುತ್ತೆ ಅಂತಂದ್ರೆ ಬೇಸಿಕ್ ಸಾಲ್ಟ್ ಆಗಿರುತ್ತೆ. ಹಾಗಾದ್ರೆ CA3PO4 ನ ಅದು ಸಾಲ್ಟ್ ಆಗಿದ್ರು ಕೂಡ ಅದರ ಕ್ಯಾರೆಕ್ಟರ್ ಆಕ್ಚುಲಿ ಬೇಸಿಕ್ ಆಗಿರುತ್ತೆ ಅಂತ. ಸೊ ಹಿಯರ್ ವಿ ಗೋ ವಿತ್ ದ ಆಪ್ಷನ್ ಯಾವುದು ಹೇಳಿ? ದಟ್ ಈಸ್ ಆಪ್ಷನ್ ಎ, ಬೇಸಿಕ್, ಬಿಕಾಸ್ ಕ್ಯಾಲ್ಸಿಯಂ ಫಾಸ್ಫೇಟ್ ಇಸ್ ಅ ಬೇಸಿಕ್ ಸಾಲ್ಟ್ ಅಂಡ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆ,
Now let's move on to the 10th question. Which of the following gives the correct increasing order of their acidic strength? Okay, ಆಸಿಡ್ ನ ಸ್ಟ್ರೆಂತ್ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ 4 ಆಪ್ಷನ್ ಅಲ್ಲಿರುವ 3 ಸಬ್ಸ್ಟೆನ್ಸ್ ಗಳನ್ನು ನಾವು ಅರೇಂಜ್ ಮಾಡಬೇಕು. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನು? ಫಸ್ಟ್ ಲೋಯೆಸ್ಟ್ ಸ್ಟ್ರೆಂತ್ ಇರೋದು ಬರುತ್ತೆ, ಆಮೇಲೆ ಹೈಯೆಸ್ಟ್, ಆಮೇಲೆ ಅದಕ್ಕಿಂತ ಹೈಯೆಸ್ಟ್ ಇರ್ತದೆ. ಸೊ ಲೋಯೆಸ್ಟ್ ಹೈಯೆಸ್ಟ್ ಹೋದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಈ 4 ಆಪ್ಷನ್ ಅನ್ನು ಗಮನಿಸಿದ್ರೆ ಕಾಮನ್ ಆಗಿ 3 ವಸ್ತುಗಳನ್ನ ಕೊಟ್ಟಿದ್ದಾರೆ. ಒಂದು ವಾಟರ್, ಇನ್ನೊಂದು ಅಸಿಟಿಕ್ ಆಸಿಡ್. So another one hydrochloric acid. So what about water? Water na pH value ಎಷ್ಟು? ನಿಮಗೆ ಗೊತ್ತಿದ್ದ ಹಾಗೆ water is neutral, that is pH value 7 ಇರ್ತದೆ. What about acidic acid? ನೋಡಿ ಇಲ್ಲಿ pH value, exact pH value ನಮಗೆ ನಾವು ನೋಡೋದಕ್ಕಿಂತ, ಯಾಕಂದ್ರೆ ಅದು ಎಕ್ಸಾಕ್ಟ್ ನಮಗೆ ಸಿಲೆಬಸ್ ಅಲ್ಲೂ ಕೊಟ್ಟಿಲ್ಲ. So we go for water which is neutral ಅಂತ ಅನ್ಕೊಳ್ಳೋಣ. ನಮಗೆ ಗೊತ್ತಿದೆ ವಾಟರ್ ಈಸ್ ನ್ಯೂಟ್ರಲ್ ಇನ್ ನೇಚರ್, ಇಸ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್. ಅಸಿಟಿಕ್ ಆಸಿಡ್ ಈಸ್ ಅನ್ ಆಸಿಡ್ ವಿಚ್ ಇಸ್ weakest acid among this. And what about hydrochloric acid? It is the strongest acid. ಅಂದ್ರೆ highest pH value ಇರ್ತದೆ, ಸ್ಟ್ರಾಂಗ್ ಆಸಿಡ್ ಅಂತ ಕರೀತೀವಿ. ಅಸಿಟಿಕ್ ಆಸಿಡ್ ಇಸ್ ವೀಕ್ ಆಸಿಡ್ ಇನ್ ದಿಸ್ ಸೀರೀಸ್. ಓಕೆ, ಸೊ ಈಗ ಲೆಸ್ಸರ್ ಟು ಹೈಯರ್ ಹೋದ್ರೆ ಫಸ್ಟ್ ಯಾವ್ದು ಬರುತ್ತೆ? ನ್ಯೂಟ್ರಲ್ ಬರುತ್ತೆ, ದಟ್ ಈಸ್ ವಾಟರ್. ಓಕೆ, ಸೊ ಅದಾದ್ಮೇಲೆ ಅದಕ್ಕಿಂತ ಜಾಸ್ತಿ, ಸ್ವಲ್ಪ ಜಾಸ್ತಿ ಅಸಿಡಿಕ್ ಪ್ರಾಪರ್ಟಿ ಇರ್ತಕ್ಕಂಥ, ಅಸಿಡಿಕ್ ಸ್ಟ್ರೆಂತ್ ಇರತಕ್ಕಂಥದ್ದು ಅಂದ್ರೆ ಅಸಿಟಿಕ್ ಆಸಿಡ್. ಅಂಡ್ ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಇರತಕ್ಕಂಥದ್ದು ಹೈಡ್ರೋಕ್ಲೋರಿಕ್ ಆಸಿಡ್, HCl. ಸೊ ವಾಟರ್, ಅಸಿಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಈ ಆಪ್ಷನ್ ಇರತಕ್ಕಂಥದ್ದು ಎಲ್ಲಿದೆ ನೋಡಿ, ವಾಟರ್, ಹೈಡ್ರೋಕ್ಲೋರಿಕ್ ಆಸಿಡ್, ಅಸಿಟಿಕ್ ಆಸಿಡ್ ಅಲ್ಲ, water, acetic acid and hydrochloric acid. That is, we go with the option A. Okay, that will be the answer. Understood? Next, 11th question ಹೋಗೋಣ. If a few drops of concentrated acid accidentally spill over the hand of a student, what should be done? Okay, so this is a sort of applied question ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನ ಕೈ ಮೇಲ್ಗಡೆ ಒಂದು ಸ್ಟ್ರಾಂಗ್ ಆಸಿಡ್ ಬಿದ್ದ್ಬಿಡುತ್ತೆ. ಸೊ ನೀವೆಲ್ಲ ಫಿಲಮ್ಗಳಲ್ಲಿ ಅಲ್ಲಿ ನೋಡಿರ್ತೀರಿ, ಆಸಿಡ್ ಅನ್ನು ಮುಖದ ಮೇಲೆ ಎರಿಸಿದಾಗ ಆಸಿಡ್ ಮುಖ ಎಲ್ಲ ಸುಟ್ಟೋಗ್ಬಿಡುತ್ತೆ, ಬಿಕಾಸ್ ಆಸಿಡ್ ಈಸ್ ವೆರಿ ಸ್ಟ್ರಾಂಗ್. ಸೊ ಕೈ ಮೇಲೆ ಆಸಿಡ್ ಬಿದ್ದಾಗ ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಅಂತ ಯೂಶಲಿ ಅಳ್ತಾರೆ ಅಥವಾ ಚೀರಾಡ್ತಾರೆ. ಬಟ್ ಏನ್ ಮಾಡ್ಬೇಕು, ಆಸಿಡ್ನ ಒಂದು ಎಫೆಕ್ಟ್ ಅನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಯಾವುದೇ ಒಂದು ಆಸಿಡ್ನ ಆಸಿಡಿಕ್ ಪ್ರಾಪರ್ಟಿನ ಡೌನ್ ಮಾಡ್ಬೇಕಂದ್ರೆ ವಿ ಶುಡ್ ಆಡ್ ಬೇಸ್ ಟು ಇಟ್ ಒಂದು. ಓಕೆ, ಜೊತೆಗೆ ಅದಕ್ಕೆ ಲಾಟ್ಸ್ ಆಫ್ ಅಮೌಂಟ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು, ಅಂದರೆ ನೀರಿನಿಂದ ಅದನ್ನ ತೊಳಿಬೇಕು. ಯಾಕೆ ನೀರಿನ ತೊಳಿಬೇಕು ಅಂದರೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆಸಿಡ್, ಆ ಸರ್ಫೇಸ್ ಮೇಲಿರೋ ಆಸಿಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀರಿಂದ ತೊಳಿಬೇಕು. ಆದರೂ ಇನ್ನೂ ಒಂದಷ್ಟು ಆಸಿಡ್ ಆ ಸ್ಕಿನ್ ಜೊತೆಗೆ ಮಿಕ್ಸ್ ಆಗಿಬಿಟ್ಟಿರ್ತದೆ. ಸೊ ಅದನ್ನು ನ್ಯೂಟ್ರಲ್ ಮಾಡಬೇಕಂದ್ರೆ ಒಂದು ಬೇಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ಕ್ವಶನ್ಗೆ ಆನ್ಸರನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಏನು ಹೇಳುತ್ತೆ, ವಾಶ್ ದ ಹ್ಯಾಂಡ್ ವಿತ್ ಸಲೈನ್ ಸೊಲ್ಯೂಷನ್. ಸಲೈನ್ ಸೊಲ್ಯೂಷನ್ ಮೀನ್ಸ್ ಸಾಲ್ಟ್ ಸೊಲ್ಯೂಷನ್. ಓಕೆ, so this is not the method to reduce the problem. Okay, so ಏನು ಮಾಡ್ಬೋದು ಅಂದರೆ ಸಲೈನ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಹಾಕೋದು ಬೇಕಿಲ್ಲ, ಯಾಕಂದ್ರೆ ನಾವು ಆ್ಯಕ್ಚುಲಿ ಬೇಸ್ ಹಾಕಬೇಕು ಅದರದ್ದು ರೆಡ್ಯೂಸ್ ಮಾಡಬೇಕು ಅಂದರೆ. ನೆಕ್ಸ್ಟ್, ವಾಶ್ ದ ಹ್ಯಾಂಡ್ ಇಮ್ಮಿಡಿಯೇಟ್ಲಿ ವಿತ್ ಪ್ಲೆಂಟಿ ಆಫ್ ವಾಟರ್. ನನಗೇನು ಹೇಳಿದೆ, ಅದರದ್ದು ಎಫೆಕ್ಟನ್ನು ಕಡಿಮೆ ಮಾಡಬೇಕಂದ್ರೆ ಪ್ಲೆಂಟಿ ಆಫ್ ವಾಟರ್ ಅಂದರೆ ಲಾಟ್ಸ್ ಆಫ್ ಅಮೌಂಟ್ ಆಫ್ ವಾಟರಿಂದ ಅದನ್ನು ಏನು ಮಾಡಬೇಕು, ವಾಶ್ ಮಾಡಬೇಕು ಕೈಯನ್ನು. ಒಂದು, apply a paste of sodium hydrogen carbonate. sodium hydrogen carbonate ಅನ್ನ ಅಪ್ಲೈ ಮಾಡಬೇಕು, ಅಂದ್ರೆ NaHCO3. in the sense sodium bicarbonate, or otherwise called as baking soda. Okay. Next, ಒಂದು ವಾಟರ್ ಹಾಕಬೇಕು, ಜೊತೆಗೆ ಒಂದು ಬೇಸನ್ನು ಹಾಕಬೇಕು, ದಟ್ ಇಸ್ ಬೇಕಿಂಗ್ ಸೋಡಾ ಹಾಕ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ನೆಕ್ಸ್ಟ್ ಆಪ್ಷನ್ ನೋಡೋಣ. ಆಫ್ಟರ್ ವಾಷಿಂಗ್ ವಿತ್ ಪ್ಲೆಂಟಿ ಆಫ್ ವಾಟರ್, ಅಪ್ಲೈ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ, ಇಲ್ಲಿ ಸೋಡಿಯಂ ಬೈಕಾರ್ಬೋನೇಟ್, ಇಟ್ ಇಸ್ ಅ ಮೈಲ್ಡ್ ಬೇಸ್ ಅಂತ ಕರಿತೀವಿ. ಇಟ್ ಇಸ್ ಅ ಮೈಲ್ಡ್ ಬೇಸ್ ವಿಚ್ ಇಸ್ ಹ್ಯಾವಿಂಗ್ ಎ pH ವ್ಯಾಲ್ಯೂ ಆಫ್ 8. ಓಕೆ, ಅದನ್ನು ತಿಳ್ಕೊಳ್ಳಿ. ಆಫ್ಟರ್ ವಾಷಿಂಗ್ ಪ್ಲೆಂಟಿ ಆಫ್ ವಾಟರ್, ಥರ್ಡ್ ಆಪ್ಷನ್ ಅದನ್ನ ಹೇಳುತ್ತೆ, ಪ್ಲೆಂಟಿ ಆಫ್ ವಾಟರ್ ಇಂದ ವಾಶ್ ಮಾಡಿ
ಅದಾದ್ಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಅಪ್ಲೈ ಮಾಡಿ ಅಂತ, NaOH ಅನ್ನು ಅಪ್ಲೈ ಮಾಡಿ ಅಂತ. ಓಕೆ, ಸೊ NaOH actually it is a strong base which is having value in between 12 to 14. ಓಕೆ, ಸೊ ಇದಾದ್ಮೇಲೆ ಫೋರ್ತ್ ಆಪ್ಷನ್ ಹೇಳುತ್ತೆ ನ್ಯೂಟ್ರಲೈಸ್ ದ ಆಸಿಡ್ ವಿತ್ ಸ್ಟ್ರಾಂಗ್ ಆಲ್ಕಲಿ ಅಂತ. ಅಂದ್ರೆ ಒಂದು ಸ್ಟ್ರಾಂಗ್ ಬೇಸ್ ಅನ್ನ ತಗೊಂಡು, ಆಲ್ಕಲಿ ಇಸ್ ನಥಿಂಗ್ ಬಟ್ ದ ಬೇಸ್ ವಿಚ್ ಇಸ್ ಸಾಲಬಲ್ ಇನ್ ವಾಟರ್ ಅಂತ. ನೋಡಿ ಇಲ್ಲೊಂದು ಕಾನ್ಸೆಪ್ಟ್ ಬರ್ತದೆ, ವಾಟ್ ಇಸ್ ಆಲ್ಕಲಿ? ಆಲ್ಕಲಿ ಇಸ್ ಅ ಬೇಸ್ ವಿಚ್ ಇಸ್ ಸಾಲಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಸ್ಟ್ರಾಂಗ್ ಬೇಸ್ ಅನ್ನ ತಗೋಬೇಕು, ಅದನ್ನ ಆಡ್ ಮಾಡಿ ನ್ಯೂಟ್ರಲ್ ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಥರ್ಡ್ ಅಂಡ್ ಫೋರ್ತ್ ಆಪ್ಷನ್ ಸೇಮ್ ಬರ್ತದೆ ನೋಡಿ. ಫಸ್ಟ್ ಆಪ್ಷನ್ ಇಟ್ ಇಸ್ ನಾಟ್ ಪಾಸಿಬಲ್, ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಹಾಕಿದ್ರೆ ಅದು ನ್ಯೂಟ್ರಲೈಸ್ ಆಗಲ್ಲ. ಇಮಿಡಿಯೇಟ್ಲಿ ಪ್ಲೆಂಟಿ ಆಫ್ ವಾಟರ್ ಜೊತೆಗೆ ವಾಶ್ ಮಾಡಬೇಕು, ಜೊತೆಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಅದಕ್ಕೆ ರಬ್ ಮಾಡಬೇಕು. ಈವನ್ ಬೀಸ್ಟಿಂಗ್ ನಮಗೆ ಆದಾಗ ಅಥವಾ ಆಂಟ್ ಕಚ್ಚಿದಾಗ ಅದಕ್ಕೆ ನಾವು ಸೋಡಿಯಂ ಬೈಕಾರ್ಬೋನೇಟ್ ಹಚ್ಚಿ ನ್ಯೂಟ್ರಲೈಸ್ ಮಾಡ್ತೀವಿ ಅಂತಾನು ಹೇಳಿದ್ವಿ. ಇಲ್ಲೂ ಕೂಡ ಆಸಿಡ್ ಬಿದ್ದಿದೆ, ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ಮೈಲ್ಡ್ ಬೇಸ್ ಆಗಿರ್ತಕ್ಕಂಥ ಅಥವಾ ವೀಕ್ ಬೇಸ್ ಆಗಿರ್ತಕ್ಕಂಥ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಹಚ್ಚಬೇಕು ಅಂತ ಹೇಳಿದರು. ಓಕೆ, ಸೊ ದಿಸ್ ವಿಲ್ ಬಿ ದ ಆನ್ಸರ್. ಆಪ್ಷನ್ ಬಿ ವಿಲ್ ಬಿ ದ ಆನ್ಸರ್. ಯಾಕೆ? ನೋಡಿ ಇನ್ನೊಂದಿದೆ, ಇಲ್ಲೂ ಕೂಡ ಬೇಸ್ ಆ್ಯಡ್ ಮಾಡ್ತೀವಿ, ಆದರೆ ಇಲ್ಲಿ ಸ್ಟ್ರಾಂಗ್ ಬೇಸನ್ನು ನಾವು ಆ್ಯಡ್ ಮಾಡಬಾರ್ದು. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಸ್ಟ್ರಾಂಗ್ ಬೇಸು. ಎಷ್ಟು ಸ್ಟ್ರಾಂಗ್ ಅಂದರೆ ಅದಕ್ಕೆ ಅದ್ರದ್ದು pH ವ್ಯಾಲ್ಯೂ 12 to 14 ಇರ್ತದೆ, ಸ್ಟ್ರಾಂಗೆಸ್ಟ್ ಬೇಸ್ ಅಂತ ಹೇಳ್ತೀವಿ. ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಕಾಸ್ಟಿಕ್ ಸೋಡಾ ಅಂತಾನು ಹೇಳ್ತೀವಿ. ಸೊ ಇಟ್ ಕಾಸಸ್ ಕಾಸ್ಟಿಕ್ ಬರ್ನ್ಸ್. ಅಂದರೆ ಒಂದು ವೇಳೆ ನಾವೇನಾದರೂ ನೀರಿನಲ್ಲಿ ವಾಶ್ ಮಾಡಿ ಆಸಿಡ್ ಇರುವಂಥ ಪ್ಲೇಸಲ್ಲಿ, ಆಸಿಡ್ ಬಿದ್ದಿರುವಂಥ ಪ್ಲೇಸಲ್ಲಿ NaOH ಅನ್ನು ಅಪ್ಲೈ ಮಾಡಿದ್ವಿ ಅಂತಂದರೆ ಅದು ಸ್ಕಿನ್ ಬರ್ನ್ ಅನ್ನು ಕಾಸ್ ಮಾಡ್ತದೆ. ಹಾಗಾಗಿ ನಾವು ಸ್ಟ್ರಾಂಗ್ ಬೇಸನ್ನು ಅಪ್ಲೈ ಮಾಡಬಾರ್ದು, ವೀಕ್ ಬೇಸ್ ಅಥವಾ ಮೈಲ್ಡ್ ಬೇಸನ್ನು ಅಪ್ಲೈ ಮಾಡಬೇಕು. ಸೊ ಥರ್ಡ್ ಕ್ವಶನ್, ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಇನ್ನು ಅದೇ ಹೇಳುತ್ತೆ ಸ್ಟ್ರಾಂಗ್ ಬೇಸನ್ನು ತಗೋಬಾರ್ದು, ಬಿಕಾಸ್ ಇಟ್ ಮೇ ಕಾಸ್ ಸ್ಕಿನ್ ಬರ್ನ್ಸ್ ಆಗುತ್ತೆ. ಹಾಗಾಗಿ ಇದು ಕೂಡ ಆಪ್ಷನ್ ಆಗಲ್ಲ, ಇದು ಕೂಡ ಆಪ್ಷನ್ ಆಗಲ್ಲ. ಸೊ ವಿ ಗೋ ಫಾರ್ ಆಪ್ಷನ್ ಬಿ. ನೆಕ್ಸ್ಟ್ 12th question. Sodium hydrogen carbonate when added to acetic acid evolves a gas. Which of the following statement are true about the gas evolved? ನೋಡಿ ಇಲ್ಲೂ ಕೂಡ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬಗ್ಗೆ ಹೇಳಿದೆ. ಸೊ ವಾಟ್ ಅಬೌಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್? NaHCO3, ದಟ್ ಈಸ್ ಸೋಡಿಯಂ ಬೈಕಾರ್ಬೋನೇಟ್. ಓಕೆ, ಸೊ ವೆನ್ ಆಡೆಡ್ ಟು ಅಸಿಟಿಕ್ ಆಸಿಡ್, ಅದನ್ನ ಅಸಿಟಿಕ್ ಆಸಿಡ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸ್ ಯಾವುದು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ಗೆ ಸಂಬಂಧಿಸಿದಂತೆ ಈ 4 ಆಪ್ಷನ್ ಅಲ್ಲಿ ಯಾವುದು ಸರಿ, ವಿಚ್ ಇಸ್ ದ ಟ್ರೂ ಆಪ್ಷನ್, ಟ್ರೂ ಎಕ್ಸ್ಪ್ಲನೇಷನ್ ಅಬೌಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ಕಾರ್ಬನ್ ಡೈಆಕ್ಸೈಡ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ. ಓಕೆ, ಇದು ಈವನ್ ಕನ್ಫರ್ಮೇಷನ್ ಟೆಸ್ಟ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಕೂಡ ಬಂದು ಹೋಗ್ತದೆ ನಿಮಗೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದನ್ನ ಲೈಮ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅದು ಮಿಲ್ಕಿಯಾಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ದಿಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಒಂದು ಆಪ್ಷನ್. ಇಟ್ ಎಕ್ಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಸ್ಪ್ಲಿಂಟರ್, ಒಂದು ಬರ್ನ್ ಆಗ್ತಿರುವ ಸ್ಪ್ಲಿಂಟರ್ ಅಥವಾ ದೀಪದ ತರ ಒಂದು ವಸ್ತುವನ್ನ, ಅಂದ್ರೆ ಬರ್ನಿಂಗ್ ಸ್ಪ್ಲಿಂಟರ್ ಅನ್ನ ಅದು ಎಕ್ಸ್ಟಿಂಗ್ವಿಷ್ ಮಾಡುತ್ತೆ, ಅಂದ್ರೆ ಆರಿಸುತ್ತೆ, ನಂದಿಸುತ್ತೆ ಅಂತ. ಓಕೆ, ಸೊ ಎಸ್ ಇಟ್ ಈಸ್ ಪಾಸಿಬಲ್, ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇಟ್ ಹ್ಯಾಸ್ ದ ಕೆಪಾಸಿಟಿ ಆಫ್ ಎಕ್ಸ್ಟಿಂಗ್ವಿಷಿಂಗ್ ಫೈರ್, ಬೆಂಕಿನ ನಂದಿಸುವ ಕೆಪಾಸಿಟಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇಟ್ ಡಿಸಾಲ್ವ್ಸ್ ಇನ್ ಅ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಆಕ್ಚುಲಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಡಿಸಾಲ್ವ್ ಆಗುತ್ತಾ ಅಂತ ನೋಡಿದ್ರೆ, ಸೊ ಇಟ್ ಡಿಸಾಲ್ವ್ಸ್ ಆಕ್ಚುಲಿ 2NaOH plus CO2, it gives rise to Na2CO3 plus H2. ಅಂದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಎಸ್ ಇಟ್ ಇಸ್ ಪಾಸಿಬಲ್, NaOH plus CO2 ಡಿಸಾಲ್ವ್ ಆದರೆ ಸೋಡಿಯಂ ಕಾರ್ಬೋನೇಟ್ ಸಿಗ್ತದೆ ನಮಗೆ. ಓಕೆ, ಸೊ ವಾಟರ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಇದಾದ್ಮೇಲೆ 4th ಆಪ್ಷನ್ ನೋಡಿ. ಸೊ ಇದನ್ನ ಚೂಸ್ ಮಾಡ್ಕೋಬಹುದು ನಾವು, ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಇಟ್ ಇಸ್ ಎ ಪಂಜೆಂಟ್ ಓಡರ್, ಅಂದ್ರೆ ಅದಕ್ಕೆ ಒಂದು ಪಂಜೆಂಟ್ ಸ್ಮೆಲ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ಓಡರ್ಲೆಸ್, ಅದಕ್ಕೆ ಸ್ಮೆಲ್ ಇರೋದಿಲ್ಲ. ಹಾಗಾಗಿ ಈ ಆಪ್ಷನ್ ರೈಟ್ ಅಲ್ಲ. ಸೊ ರೈಟ್ ಆಪ್ಷನ್ಸ್ ಯಾವುದು? ಆಪ್ಷನ್ 1, 2 and 3. 1, 2 and 3 ಇರುವಂತ ಆಪ್ಷನ್ ಯಾವುದು ಇಲ್ಲಿ ಅಂದ್ರೆ ಆಪ್ಷನ್ ಬಿ, ದಟ್ ಈಸ್ 1, 2 and 3. ವಿ ಗೋ ಫಾರ್ ಆಪ್ಷನ್ ಬಿ ಫಾರ್ ದಿಸ್ ಕ್ವಶನ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 13th question. To protect tooth decay,
ವಿ ಆರ್ ಅಡ್ವೈಸ್ ಟು ಬ್ರಷ್ ಅವರ್ ಟೀತ್ ರೆಗ್ಯುಲರ್ಲಿ. ಓಕೆ, ಟೂತ್ ಡಿಕೆಯನ್ನ ಅಥವಾ ಹಲ್ಲು ಡಿಕೆ ಆಗೋದನ್ನ ತಡೆಗಟ್ಟೋದಕ್ಕೆ ನಾವು ಬ್ರಷ್ ಮಾಡಿ ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಡಾಕ್ಟರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ಓಕೆ, ಸೊ ಹಾಗಾದ್ರೆ ಈ ಟೂತ್ ಪೇಸ್ಟ್ ನಲ್ಲಿ ಯಾವ ನೇಚರ್ ಟೂತ್ ಡಿಕೆಯನ್ನು ಪ್ರಿವೆಂಟ್ ಮಾಡುತ್ತೆ ಅಂತ. ಓಕೆ, ಸೊ ಟೂತ್ ಪೇಸ್ಟ್ ಈಸ್ ಅಸಿಡಿಕ್, ನ್ಯೂಟ್ರಲ್, ಬೇಸಿಕ್ ಆರ್ ಕರೋಸಿವ್ ಇನ್ ನೇಚರ್. ಓಕೆ, ನೋಡಿ ಟೂತ್ ಡಿಕೆ ಯಾಕಾಗುತ್ತೆ? ಫಸ್ಟ್ ಆಫ್ ಆಲ್ ನೋಡಿ, ಟೂತ್ ಯಾಕೆ ಡಿಕೆ ಆಗುತ್ತೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿಮಿನರಲೈಸೇಷನ್ ಆಫ್ ದ ಎನಾಮೆಲ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಟೀತ್ ಅಂತ ಹೇಳ್ತೀವಿ. ಟೂತ್ ಡಿಕೆ ಅಂದ್ರೆ ಎನಾಮೆಲ್ ಡಿಸೊಲ್ಯೂಷನ್ ಆಗ್ತಕ್ಕಂಥದ್ದು. ಓಕೆ, ಸೊ ಈ ಎನಾಮೆಲ್ ಯಾಕೆ ಡಿಸೊಲ್ಯೂಷನ್ ಆಗುತ್ತೆ ಅಂತಂದ್ರೆ ನಮ್ಮ ಬಾಯಲ್ಲಿ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅಸಿಡಿಕ್ ಕಂಟೆಂಟ್ ಆಫ್ ಅವರ್ ಮೌತ್, ನಮ್ಮ ಬಾಯಲ್ಲಿ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆದಾಗ ಆ ಎನಾಮೆಲ್ ಡಿಸೊಲ್ಯೂಷನ್ ಆಗುತ್ತೆ. ಎನಾಮೆಲ್ ಡಿಸೊಲ್ಯೂಷನ್ ಆದಾಗ ನಮ್ಮ ಹಲ್ಲು ಕೊಳೆಯುತ್ತದೆ ಅಥವಾ ಟೂತ್ ಡಿಕೆ ಆಗ್ತಾ ಹೋಗುತ್ತೆ ಅಂತ. ಸೊ ಈ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆದಾಗ ಅಥವಾ ಅಸಿಡಿಟಿ ಜಾಸ್ತಿ ಆದಾಗ ಬಾಯೊಳಗಡೆ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಬ್ರಷ್ ಮಾಡಿ ಅಂತ ಹೇಳ್ತಾರೆ. ಬ್ರಷ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಟೂತ್ ಪೇಸ್ಟ್ ಇಂದ ಬ್ರಷ್ ಮಾಡ್ತೀವಿ. ಆ ಟೂತ್ ಪೇಸ್ಟ್ ನೋಡಿ ಅಸಿಡಿಕ್ ಕಂಟೆಂಟ್ ಅನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ನಾವೇನನ್ನ ಆಡ್ ಮಾಡಬೇಕು? ನಾನು ಈ ಹಿಂದೆ ಹೇಳಿದೀನಿ, ಬೇಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾದ್ರೆ ಆ ಟೂತ್ ಪೇಸ್ಟ್ ಅಲ್ಲಿ ಬೇಸ್ ಇದೆ ಅಂತ ಆಯ್ತು. ಹಾಗಾದ್ರೆ ಆ ಬೇಸ್, ಸೊ ಟೂತ್ ಪೇಸ್ಟ್ ಇಸ್ ಬೇಸಿಕ್ ಇನ್ ನೇಚರ್ ಅಂತ ಆಯ್ತು. ಸೊ ಈ 4 ಆಪ್ಷನ್ ಅಲ್ಲಿ ವಿ ಗೋ ಫಾರ್ ಆಪ್ಷನ್ ಸಿ, ಬೇಸಿಕ್, ಬಿಕಾಸ್ ಟೂತ್ ಪೇಸ್ಟ್ ಇಸ್ ಬೇಸಿಕ್ ಇನ್ ನೇಚರ್ and it neutralizes the acidic content of the mouth and it reduces the tooth decay ಅಥವಾ ಪ್ರೊಟೆಕ್ಟ್ ಮಾಡುತ್ತೆ ಟೂತ್ ಅನ್ನ ಡಿಕೆ ಇಂದ ಅಂತ. ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ 14th ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಬೌಟ್ ಅನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಅನ್ ಆಸಿಡ್ ಅಂಡ್ ಆಫ್ ಎ ಬೇಸ್? ಓಕೆ, ಸೊ ಒಂದು ಅಕ್ವೇಸ್ ಸೊಲ್ಯೂಷನ್ ಆಫ್ ಆಸಿಡ್ ಅಂಡ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಬೇಸ್, ಇವೆರಡರ ಒಂದು ಇವೆರಡಕ್ಕೂ ಸಂಬಂಧಿಸಿದಂತೆ sorry. Okay, so aqueous solution of acid and aqueous solution of base ಇವೆರಡಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಆಪ್ಷನ್ ಸರಿ ಅಂತ. ಓಕೆ, ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ವಿ ನೀಡ್ ಟು ನೋ ಅಬೌಟ್ ದ ಪಿ ಎಚ್ ಸ್ಕೇಲ್. ವಾಟ್ ಅಬೌಟ್ ಪಿ ಎಚ್ ಸ್ಕೇಲ್? ಪಿ ಎಚ್ ಸ್ಕೇಲ್ ನ ತಗೊಂಡ್ರೆ ನೀವು ಪಿ ಎಚ್ ಸ್ಕೇಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, ದ ಪಿ ಎಚ್ ಸ್ಕೇಲ್ ಮೆಜರ್ಸ್ ಫ್ರಮ್ 7. ಸೊ ಈ ಕಡೆ 0 ಇರುತ್ತೆ, ಈ ಕಡೆ 14 ಇರುತ್ತೆ. ಓಕೆ, 14. ಸೊ 7 to 14 ಆಸ್ ದ ಪಿ ಎಚ್ ವ್ಯಾಲ್ಯೂ ಗೋಸ್ ಆನ್ ಇನ್ಕ್ರೀಸಸ್, 7 ಇಂದ 14ಗೆ ಇನ್ಕ್ರೀಸ್ ಆಗ್ತಾ ಹೋದ್ರೆ, ಓಕೆ, ದಟ್ ಮೀನ್ಸ್ ದಟ್ ವಿ ಸೇ ಪಿ ಎಚ್ ವ್ಯಾಲ್ಯೂ ಈಸ್ ಗೆಟಿಂಗ್ ಇನ್ಕ್ರೀಸ್ಡ್. So it will, the solution becomes more basic. ನೋಡಿ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆದಾಗೆಲ್ಲ ಅದರದ್ದು ಬೇಸಿಕ್ ನೇಚರ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ವೆನ್ ದ ಪಿ ಎಚ್ ವ್ಯಾಲ್ಯೂ ಗೋಸ್ ಆನ್ ಡಿಕ್ರೀಸಸ್ ಫ್ರಮ್ 7 to 0, 7 ಇಂದ ಬಿಲೋ ಹೋಗ್ತಾ ಹೋದ್ರೆ ಪಿ ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ನಂಬರ್ ಪಿ ಎಚ್ ಸ್ಟ್ರೆಂತ್ ಅಥವಾ ಪಿ ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಪಿ ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋದ ಹಾಗೆಲ್ಲ ಆ ಸೊಲ್ಯೂಷನ್ ಅಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದ ಸೊಲ್ಯೂಷನ್ ಬಿಕಮ್ಸ್ ಮೋರ್ ಅಸಿಡಿಕ್. ಓಕೆ, ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈ ಕ್ವಶನ್ ಅನ್ನ ಆನ್ಸರ್ ಮಾಡೋಣ. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ಏನ್ ಕೇಳಿದರೆ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅನ್ ಆಸಿಡ್, ಆಸಿಡ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಆಸಿಡ್ ಆಗ್ತಾ ಇದೆ ಅಂತ ಅಂದ್ರೆ ಪಿ ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಪಿ ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಇದೆ ಅಂತಂದ್ರೆ ದಟ್ ಈಸ್ ದ ಆಸಿಡ್ ಬಿಕಮ್ ಮೋರ್ ಆಸಿಡ್ ಅಥವಾ ಮೋರ್ ಅಸಿಡಿಕ್ ಇಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅರ್ಥ. ಸೊ ಪಿ ಎಚ್ ವ್ಯಾಲ್ಯೂ ಡಿಕ್ರೀಸ್ ಆದ ಹಾಗೆಲ್ಲ ಏನಾಗ್ತದೆ, ಅಸಿಡಿಕ್ ಪ್ರಾಪರ್ಟಿ ಅಥವಾ ದ ಆಸಿಡ್ ಬಿಕಮ್ ಮೋರ್ ಅಸಿಡಿಕ್ ಅಥವಾ ಸಬ್ಸ್ಟೆನ್ಸ್ ಬಿಕಮ್ ಮೋರ್ ಅಸಿಡಿಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಪಿ ಎಚ್, ವಾಟ್ ಅಬೌಟ್ ಬೇಸ್? ಬೇಸ್ ಅಲ್ಲಿ ಏನಾಗ್ತದೆ, ಬೇಸ್ ಆಗ್ತಾ ಇದೆ ಒಂದು ವಸ್ತು ಅಂತಂದ್ರೆ ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಪಿ ಎಚ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಸೊ ಇಟ್ ಈಸ್ ಬಿಕಮಿಂಗ್ ಸ್ಟ್ರಾಂಗರ್ ಆಸಿಡ್ ಅಂತ, ಸಾರಿ ಸ್ಟ್ರಾಂಗರ್ ಬೇಸ್ ಅಂತ ಅರ್ಥ. ಮೋರ್ ಅಸಿಡಿಕ್ ಅಥವಾ ಸ್ಟ್ರಾಂಗ್ ಅಸಿಡಿಕ್, ಸ್ಟ್ರಾಂಗ್ಲಿ ಅಸಿಡಿಕ್, ಸ್ಟ್ರಾಂಗರ್ ದ ಆಸಿಡ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಅಕ್ವೇಸ್ ಸೊಲ್ಯೂಷನ್ ಆಫ್ ಆಸಿಡ್ಗೆ ಸಂಬಂಧಿಸಿದಂತೆ ಯಾವ ಆಪ್ಷನ್ ರೈಟ್ ಅಂತ ನೋಡೋಣ. ಫಸ್ಟ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಆಸಿಡ್ ಏನಿದೆ, ಹೈಯರ್ ದ ಪಿ ಎಚ್, ಸಾರಿ ಲೋಯರ್ ದ ಪಿ ಎಚ್. ಓಕೆ, ಅಂದ್ರೆ ಪಿ ಎಚ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆ ಅಂದ್ರೆ ಲೋಯರ್ ದ ಪಿ ಎಚ್ ಇರಬೇಕು. ಲೋಯರ್ ದ ಪಿ ಎಚ್ ಎರಡಿದೆ, ಸ್ಟ್ರಾಂಗರ್ ದ ಆಸಿಡ್. ಓಕೆ, ಸೊ ಲೋಯರ್ ದ ಪಿ ಎಚ್ ಅಂಡ್ ಸ್ಟ್ರಾಂಗರ್ ದ
ನೋಡಿ ಇಲ್ಲಿ ಲೋಯರ್ ದ ಪಿ ಎಚ್ ಅಂಡ್ ಸ್ಟ್ರಾಂಗರ್ ದ ಬೇಸ್. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಫಸ್ಟ್ ಈ ಆಪ್ಷನ್ ಅನ್ನು ನಾವು ಚೂಸ್ ಮಾಡ್ಕೋಬಹುದು. ಓಕೆ, ಹೈಯರ್ ದ ಪಿ ಎಚ್ higher the pH and weaker the acid. Okay, whenever the pH value goes on increases, it will become more basic alva. More basic andre less acidic anta artha. Okay, so higher the pH andre pH value goes on increases, basic nature ಜಾಸ್ತಿ ಆಗುತ್ತೆ, acidic nature weak ಆಗ್ತಾ ಹೋಗುತ್ತೆ. So that is weaker the acid ಅಂತ ಹೇಳ್ತೀವಿ. What about the aqueous solution of base? pH value increase ಆಗುತ್ತೆ, ಬೇಸಿಕ್ ನೇಚರ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ನೋಡಿ, ವೆನ್ ಎವರ್ ದ ಫೋರ್ತ್ ಆಪ್ಷನ್ ನೋಡ್ಕೊಳ್ಳಿ, ಇಲ್ಲಿ ಲೋಯರ್ ದ ಪಿ ಎಚ್ ವೀಕರ್ ದ ಬೇಸ್. ಪಿ ಎಚ್ ವ್ಯಾಲ್ಯೂ ಲೋ ಆಗ್ತಾ ಹೋದ ಹಾಗೆಲ್ಲ ಏನಾಗುತ್ತೆ, ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗ್ತಿದೆ ಅಂದ್ರೆ ಬೇಸಿಕ್ ನೇಚರ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಲೋಯರ್ ದ ಪಿ ಎಚ್ ವೀಕರ್ ದ ಬೇಸ್. ಸೊ ಹಿಯರ್ ವಿ ಗೋ ಫಾರ್ ಟೂ ಆಪ್ಷನ್ಸ್, ದಟ್ ಈಸ್ 2 and 4. 2 and 4 ಇರೋ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ ಡಿ ಇದೆ ನೋಡಿ, 2 and 4. Understood? Now let's move on to the next question, that is 15th question. The pH of the gastric juice released during digestion is less than 7, more than 7, equal to 7 and equal to 0. Okay, so digestion time ಅಲ್ಲಿ ನಮ್ಮ ಸ್ಟಮಕ್ ಅಲ್ಲಿ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ರಿಲೀಸ್ ಆಗುತ್ತೆ. ನಮ್ಮ ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇರುತ್ತೆ, ಆ ಗ್ಲ್ಯಾಂಡ್ಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನ ಬಿಡುಗಡೆ ಮಾಡ್ತದೆ. So what is the major constituent of gastric juice? That is HCl, hydrochloric acid. Okay, so ಹಾಗಾದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಅಂದ್ರೆ ಈ ಗ್ಯಾಸ್ಟ್ರಿಕ್ ಜ್ಯೂಸಿನ ಪ್ರಾಪರ್ಟಿ ಏನಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ. ನಮಗೆ ಪಿ ಎಚ್ ಸ್ಕೇಲ್ ನೋಡ್ಕೊಂಡ್ರೆ ಅಸಿಡಿಕ್ ಅಂತಂದ್ರೆ ಲೆಸ್ ದ್ಯಾನ್ 7 ಇದ್ರೆ ಪಿ ಎಚ್ ವ್ಯಾಲ್ಯೂ, ಅದನ್ನ ಅಸಿಡಿಕ್ ಅಂತ ಕರಿತೀವಿ. ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ HCl ಇದೆ, HCl ಇರೋದ್ರಿಂದ ಗ್ಯಾಸ್ಟ್ರಿಕ್ ಜ್ಯೂಸ್ ಅಸಿಡಿಕ್ ಆಯ್ತು. ಅಸಿಡಿಕ್ ಪ್ರಾಪರ್ಟಿ ಇದ್ರೆ ಅದ್ರ ಪಿ ಎಚ್ ವ್ಯಾಲ್ಯೂ ಲೆಸ್ ದ್ಯಾನ್ 7 ಇರುತ್ತೆ ಅಂತ. ಸೊ ವಿ ಶುಡ್ ಸರ್ಚ್ ಫಾರ್ ಲೆಸ್ ದ್ಯಾನ್ 7 ಆಪ್ಷನ್ ಹಿಯರ್. ಸೊ ಆ ಥರ ನೋಡ್ತಾ ಹೋದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವೇರ್ ಎ ದಟ್ ಈಸ್ ಲೆಸ್ ದ್ಯಾನ್ 7 ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ 16th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಫಿನಾಮಿನಾ ಅಕ್ಕರ್ ವೆನ್ ಅ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಇಸ್ ಆಡೆಡ್ ಟು ವಾಟರ್? ಓಕೆ, ಸೊ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳೋಣ, ಅದಕ್ಕೆ ಒಂದು ಸ್ವಲ್ಪ ವಾಟರ್ ಇಟ್ಕೊಳ್ಳೋಣ, ಒಂದು ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಅನ್ನ ಅದಕ್ಕೆ ಆಡ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಯಾವ ಪ್ರಾಸೆಸ್ ಆಗುತ್ತೆ ಅಂತ ನೋಡಿ. ಆಸಿಡ್ ನ ಸ್ಪೆಷಾಲಿಟಿ ಏನು, ವೆನ್ ಇಟ್ ಇಸ್ ಆಡೆಡ್ ಟು ದಿ ವಾಟರ್ ಇಟ್ ಫಾರ್ಮ್ಸ್ H+ ಅಯಾನ್ಸ್. ವೆದರ್ ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ಬೋದು ಅಥವಾ ಪಾರ್ಷಲ್ ಆಗ್ಬೋದು, ಬಟ್ H+ ಅಯಾನ್ಸ್ ಅನ್ನ ಕೊಡುತ್ತೆ. ಒಂದು, ವೆನ್ ಆಸಿಡ್ ಇಸ್ ಆಡೆಡ್ ಟು ದ ವಾಟರ್ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸಾರಿ, H+ ಅಯಾನ್ಗಳು ರಿಲೀಸ್ ಆಗುತ್ತೆ, ಅಂದ್ರೆ ಅಯೋನೈಸೇಷನ್ ಆಗುತ್ತೆ ಅಂತ. ಅಯಾನ್ಸ್ ಫಾರ್ಮೇಷನ್ ಆಯ್ತು. ವಾಟ್ ಯು ಮೀನ್ ಬೈ ದ ಫಾರ್ಮೇಷನ್ ಆಫ್ ಅಯಾನ್? ದ ಫಾರ್ಮೇಷನ್ ಆಫ್ ಅಯಾನ್ ಇಸ್ ನಥಿಂಗ್ ಬಟ್ ಅಯೋನೈಸೇಷನ್ ಅಂತ ಹೇಳ್ತೀವಿ. ಇದು ಒಂದಾಯ್ತು. ಇದಾದ್ಮೇಲೆ ವೆನ್ ಆಸಿಡ್ ಇಸ್ ಆಡೆಡ್ ಟು ದ ವಾಟರ್ ದ ಕನ್ಸಂಟ್ರೇಷನ್ ಆಫ್ ಆಸಿಡ್ ಡಿಕ್ರೀಸಸ್. ಯಾಕೆ ಕನ್ಸಂಟ್ರೇಷನ್ ಆಫ್ ಆಸಿಡ್ ಡಿಕ್ರೀಸ್ ಆಗುತ್ತೆ ಅಂದ್ರೆ ಆಸಿಡ್ ಅಲ್ಲಿರುವ ಆಸಿಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಪ್ರೊಡ್ಯೂಸಿಂಗ್ H+ ಅಯಾನ್ ಕನ್ಸಂಟ್ರೇಷನ್. H+ ಅಯಾನ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಹಾಗಾದ್ರೆ ಆಸಿಡ್ ನ ಕನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಯ್ತು. ಕನ್ಸಂಟ್ರೇಷನ್ ಆಫ್ ಆಸಿಡ್ ಅನ್ನ ಡಿಕ್ರೀಸ್ ಮಾಡ್ತಾ ಹೋದ್ರೆ ಆ ಪ್ರಾಸೆಸ್ಗೆ ನಾವು ಡೈಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಡೈಲ್ಯೂಷನ್ ಆಗ್ತದೆ ಅಂದ್ರೆ ಆಸಿಡ್ ಅನ್ನ ವಾಟರ್ಗೆ ಆಡ್ ಮಾಡಿದಾಗ ಅಯೋನೈಸೇಷನ್ ಆಗುತ್ತೆ, ಡೈಲ್ಯೂಷನ್ ಕೂಡ ಆಗುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಕೋಬಹುದು. ಒಂದು ಅಯೋನೈಸೇಷನ್, ಇನ್ನೊಂದು ಡೈಲ್ಯೂಷನ್. ಆಪ್ಷನ್ 1 and 3. 1 and 3 ಇರುವಂತ ಆಪ್ಷನ್ ಯಾವ್ದಿಲ್ಲಿ? 1 and 3, that is B. Option B can be selected. Okay, now let's move on to the next question, that is 17th question. Which one of the following can be used as an acid base indicator by visually impaired student? Okay, so litmus, turmeric, vanilla essence, petunia leaves. ಈ ಕ್ವಶನ್ ಆನ್ಸರ್ ಮಾಡೋಕೆ ಮುಂಚೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ. ಏನು ಅಂದರೆ, ಕೆಲವು ಸರಿ ಸಮ್ ಸ್ಟೂಡೆಂಟ್ಸ್ ಆರ್ ವೆಲ್ ವರ್ಸ್ಡ್ ಇನ್ ಇಂಗ್ಲೀಷ್, ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗ್ತದೆ, ಯಾವುದೇ ವರ್ಡ್ಸ್ ಕೊಟ್ಟರು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊತಾರೆ ಅಥವಾ ಅವ್ರಿಗೆ ಬೇಕಾಗಿದ್ದ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮನಸ್ಸಲ್ಲೇ ಆನ್ಸರ್ ಮಾಡ್ತಾರೆ. ಬಟ್ ಕೆಲವು ಸ್ಟೂಡೆಂಟ್ಸಿಗೆ ಇಂಗ್ಲೀಷ್ ನಾಲೆಜ್ ಇರೋದಿಲ್ಲ ಅಥವಾ ಅಷ್ಟು ವೆಲ್ ವರ್ಸ್ಡ್ ಆಗಿರೋದಿಲ್ಲ, ಎಲ್ಲ ಕ್ವಶನ್ಸು ಕ್ಲಿಯರಾಗಿ ಅರ್ಥ ಆಗಲ್ಲ, ಕಾನ್ಸೆಪ್ಟ್ ಅರ್ಥ ಆಗಿದ್ರು ಸಹ ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗದೇ ಇರ್ಬೋದು. ಹಾಗೆ ಸೈನ್ಸಲ್ಲಿ ಬಹಳ ಆಗುತ್ತೆ.
ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಕೆಲವು ಸರಿ ನಾನು ನೋಡಿದ ಹಾಗೆ ಕೆಲವು ಸ್ಟೂಡೆಂಟ್ಸು ವಿಜುವಲಿ ಇಂಪೇರ್ಡ್ ಅನ್ನೋ ವರ್ಡ್ ಇದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಈ ವಿಜುವಲಿ ಇಂಪೇರ್ಡ್ ಅನ್ನೋ ವರ್ಡನ್ನು ನೋಡಿದಾಗ ಅದು ಏನು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ವಾಟ್ ಯು ಮೀನ್ ಬೈ ವಿಜುವಲಿ ಇಂಪೇರ್ಡ್ ಅಂತ ಕೇಳಿದ್ರೆ ದೇ ಆರ್ ಅನೇಬಲ್ ಟು ಆನ್ಸರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಸೊ ಅಂದರೆ ಯಾಕೆ ಇದನ್ನು ಹೇಳಿದೆ ಅಂದರೆ, ಕ್ವೆಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ವಿ ಕೆನಾಟ್ ಆನ್ಸರ್ ಇಟ್. ಓಕೆ, ಸೊ ಹಾಗಾಗಿ ಇಂಗ್ಲೀಷ್ ನಾಲೆಜನ್ನು ಜಾಸ್ತಿ ಪಡ್ಕೊಳ್ಳಿ, ಜೊತೆಗೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಆಮೇಲೆ ಮಾತ್ರ ಆನ್ಸರ್ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಬೇಕಾಗುತ್ತೆ, ಸ್ಪೆಷಲ್ ವ್ಯೂ ಬೇಕಾಗುತ್ತೆ. 1 ಮಾರ್ಕ್ ಅಥವಾ 2 ಮಾರ್ಕ್ 4 ಮಾರ್ಕ್ ಕ್ವಶನ್ ಆನ್ಸರ್ ಮಾಡೋದು ತುಂಬ ಈಸಿ ವೆನ್ ಯು ಸ್ಟಡಿ. ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಸ್ಕಿಲ್ ಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪೆಷಲ್ ವಿಡಿಯೋನ ನಾನು ನಿಮಗೆ ಮಾಡಿ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಈಗ ಈ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ವಿಜುವಲಿ ಇಂಪೇರ್ಡ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಬ್ಲೈಂಡ್ ಅಂತ. ಬ್ಲೈಂಡ್ ಸ್ಟೂಡೆಂಟ್ ಇದ್ದಾನೊಬ್ನು, ಆ ಬ್ಲೈಂಡ್ ಸ್ಟೂಡೆಂಟ್ಗೆ ಒಂದು ಆಸಿಡ್ ಬೇಸ್ ಇಂಡಿಕೇಟರ್ನ ಸಜೆಸ್ಟ್ ಮಾಡಬೇಕು. ಅಂದರೆ ಆ ಬ್ಲೈಂಡ್ ಸ್ಟೂಡೆಂಟು ನೋಡೋದಕ್ಕಾಗಲ್ಲ, ಓಕೆ, ಆದರೂ ಕೂಡ ಅವನಿಗೆ ಕೊಟ್ಟಿರುವಂಥ ಸೊಲ್ಯೂಷನ್ ಆಸಿಡ್ ಬೇಸ್ ಅಥವಾ ಆಸಿಡ್ ಅಥವಾ ಬೇಸ್ ಅಂತ ಕಂಡುಹಿಡಿಬೇಕು ಅವನು. ಅಂತಂದರೆ ಅವನಿಗೆ ಯಾವ ಒಂದು ಇಂಡಿಕೇಟರ್ನ ಸಜೆಸ್ಟ್ ಮಾಡ್ತೀರಿ ಅಂತ. ಇಲ್ಲಿ ಲಿಟ್ಮಸ್ ಇದೆ, ಟರ್ಮರಿಕ್ ಇದೆ, ವೆನಿಲಾ ಎಸೆನ್ಸ್ ಇದೆ, ಪೆಟೂನಿಯಾ ಲೀವ್ಸ್ ಇದೆ. ಓಕೆ, ಸೊ ವಾಟ್ ಅಬೌಟ್ ಲಿಟ್ಮಸ್? ಓಕೆ, ಸೊ ಲಿಟ್ಮಸ್ ಈಸ್ ಎ ನ್ಯಾಚುರಲ್ ಇಂಡಿಕೇಟರ್, ನಿಮಗೆ ಗೊತ್ತಿದೆ. ಸೊ ಇಟ್ ಈಸ್ ಬೇಸ್ಡ್ ಆನ್, ಇಟ್ ಈಸ್ ಆಕ್ಚುಲಿ ದ ಆಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಇಟ್ ಬೇಸ್ಡ್ ಆನ್ ದ ಚೇಂಜ್ ಇನ್ ಕಲರ್. ಆಸಿಡ್ ಅಥವಾ ಬೇಸ್ಗೆ ಆ್ಯಡ್ ಮಾಡಿದಾಗ ಲಿಟ್ಮಸ್ನ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ವಾಟ್ ಅಬೌಟ್ ಟರ್ಮರಿಕ್? Turmeric is also a natural indicator, okay, so which changes its color whenever added to the acid or base. Vanilla essence is also a natural indicator, okay, it changes, it is nothing but actually olfactory anta karitivi, olfactory indicator anta karitivi. It changes its odor athwa it changes its smell, okay, whenever added to the acid or base. What about petunia leaves? Petunia leaves are it is also a natural indicator, okay, so but it changes its color whenever added to the acid or base. Okay, ನೋಡಿ, ವಿಜುವಲ್ ಇಂಪೇರ್ಡ್ ಅಂದರೆ ಬ್ಲೈಂಡ್ ಅಂತಂದರೆ he cannot identify the change in color. ಹಾಗಾದರೆ ಕಲರ್ ಚೇಂಜಿಂಗ್ ಆಸಿಡ್ ಬೇಸ್ ಇಂಡಿಕೇಟರ್ನ ನಾವು ಅವನಿಗೆ ಸಜೆಸ್ಟ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ಹಾಗಾದರೆ ಈ ಆಪ್ಷನ್ ಬರಲ್ಲ, ಟರ್ಮರಿಕ್ಕು ಬರಲ್ಲ, ಜೊತೆಗೆ ಪೆಟೂನಿಯಾ ಲೀವ್ಸ್ ಬರಲ್ಲ, ಬಿಕಾಸ್ ದೇ ಆರ್ ಆಲ್ ಬೇಸ್ಡ್ ಆನ್ ಚೇಂಜ್ ಇನ್ ಕಲರ್. ದ ಓನ್ಲಿ ಇಂಡಿಕೇಟರ್ ದಟ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಎ ಬ್ಲೈಂಡ್ ಸ್ಟೂಡೆಂಟ್ ಟು ಐಡೆಂಟಿಫೈ ಆಸಿಡ್ ಆರ್ ಬೇಸ್ ಇಸ್ ದ ವೆನಿಲಾ ಎಸೆನ್ಸ್ ಇನ್ ದಿಸ್ ಆಪ್ಷನ್ಸ್. ಈ ಆಪ್ಷನ್ಸಲ್ಲಿ ವೆನಿಲಾ ಎಸೆನ್ಸ್ ಅನ್ನು ನಾನು ಚೂಸ್ ಮಾಡ್ಕೊತೀನಿ. ಕಾರಣ ಏನಂದ್ರೆ ಅದೊಂದು ಆಲ್ ಫ್ಯಾಕ್ಟರಿ ಇಂಡಿಕೇಟರು. ಆಸಿಡ್ ಬೇಸ್ಗೆ ಹಾಕಿದಾಗ ಅದ್ರದ್ದು ಸ್ಮೆಲ್ ಚೇಂಜ್ ಆಗುತ್ತೆ. ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟು ಸ್ಮೆಲ್ ಚೇಂಜನ್ನು ಅಬ್ಸರ್ವ್ ಮಾಡ್ಬೋದು, ಅಥವಾ ಓಡರ್ ಚೇಂಜ್ ಆಗೋದನ್ನು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ವೆನಿಲಾ ಎಸೆನ್ಸ್ ಇಸ್ ದ ರೈಟ್ ಆಪ್ಷನ್. ಓಕೆ, ನೆಕ್ಸ್ಟ್ 18th ಕ್ವಶನ್. Which of the following substance will not give carbon dioxide on treatment with dilute acid? ಅಂದರೆ ಈ ಕೆಳಗಿನ ಯಾವ ಸಬ್ಸ್ಟೆನ್ಸು ಡೈಲ್ಯೂಟ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡೋದಿಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಕೆಲವು ಸರಿ ವರ್ಡ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಗಿವ್ ಕಾರ್ಬನ್ ಡೈಆಕ್ಸೈಡ್ ಅಂತಿದೆ. ನಾಟ್ ಗಿವ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡೋದಿಲ್ಲ, ಯಾವುದ್ರ ಜೊತೆಗೆ ರಿಯಾಕ್ಟ್ ಆದಾಗ? ಡೈಲ್ಯೂಟ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ. ಓಕೆ, ಸೊ ಇಲ್ಲಿ ಈ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ಸಿಮಿಲಾರಿಟಿ ಇದೆ 3 ಆಪ್ಷನ್ಸಲ್ಲಿ. ಒಂದು ಮಾರ್ಬಲ್, ಇನ್ನೊಂದು ಲೈಮ್ ಸ್ಟೋನ್, ಇನ್ನೊಂದು ಬೇಕಿಂಗ್ ಸೋಡಾ. ವಾಟ್ ಅಬೌಟ್ ದೀಸ್? ಈ ಮಾರ್ಬಲ್ಲು, ಲೈಮ್ ಸ್ಟೋನು, ಬೇಕಿಂಗ್ ಸೋಡಾ, ದೇ ಆರ್ ಆಲ್ ಹ್ಯಾವಿಂಗ್ ಕಾರ್ಬೋನೇಟ್ಸ್ ಇನ್ ದೆಮ್. ದೇ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬೋನೇಟ್ಸ್. ಓಕೆ, ದ ಓನ್ಲಿ ಆಪ್ಷನ್ ವಿಚ್ ಇಸ್ ಲೈಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಹ್ಯಾವಿಂಗ್ ಹೈಡ್ರಾಕ್ಸೈಡ್ ಇನ್ ಇಟ್. ಹೈಡ್ರಾಕ್ಸೈಡ್. ಓಕೆ, ಸೊ ಹಾಗಾದ್ರೆ ನೋಡಿ, ಕಾರ್ಬೋನೇಟ್ಸ್ ಇರೋದ್ರಿಂದ ಅದು ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತೆ. ಬಟ್ ಇಲ್ಲಿ ಕಾರ್ಬೋನೇಟ್ಸ್ ಇಲ್ಲ, ಏನಿದೆ? ಹೈಡ್ರಾಕ್ಸೈಡ್ ಇದೆ. ಹಾಗಾಗಿ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡೋದಿಲ್ಲ. ಸೊ ವಿ ಕ್ಯಾನ್ ಗೋ ಫಾರ್ ದ ಆಪ್ಷನ್ ಡಿ, ದಟ್ ಈಸ್ ಲೈಮ್. Now let's go for the next question, 19th question. Which of the following is acidic in nature? ಈ ಕೆಳಗಿನ ಯಾವುದು acidic in nature ಅಂತ? It is very easy and interesting question. ಯಾವುದು acidic in nature ಅಂತ ಹೇಳ್ತಾರೆ?
ನೋಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೈಮ್ ಜ್ಯೂಸ್ ನಲ್ಲಿ ಏನಿದೆ? ಆಕ್ಚುಲಿ ಲೈಮ್ ಅಂದ್ರೆ ಲೆಮನ್ ಜ್ಯೂಸ್ ಅಲ್ಲಿ ಏನಿರುತ್ತೆ? ಒಂದು ಆಸಿಡ್ ಇರುತ್ತೆ, ದಟ್ ಈಸ್ ಸಿಟ್ರಿಕ್ ಆಸಿಡ್. ಹ್ಯೂಮನ್ ಬ್ಲಡ್ is neither acidic nor basic, that is neutral. What about lime water? Lime water is basic in nature, okay, because lime water is actually CaOH twice anta karite, calcium hydroxide, okay, so which is a base. What about antacid? Antacid means anti-acid. What about anti? Anti means opposite to the acid. Opposite to the acid is nothing but base. ಆಂಟಾಸಿಡ್ ಇಸ್ ಅ ಬೇಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ಇಲ್ಲಿ 4 ಆಪ್ಷನ್ ಅಲ್ಲಿ ಒಂದು ನ್ಯೂಟ್ರಲ್ ಇದೆ, ಹಾಗಾದ್ರೆ ಇದು ಅಸಿಡಿಕ್ ಅಲ್ಲ. ಓಕೆ, ಇದಾದ್ಮೇಲೆ ಲೈಮ್ ವಾಟರ್ ವಿಚ್ ಇಸ್ ಅ ಬೇಸ್, ಇಟ್ ಇಸ್ ನಾಟ್ ಅಸಿಡಿಕ್ ಪ್ರಾಪರ್ಟಿ ಇಲ್ಲ, ಅದಕ್ಕೆ ಅಸಿಡಿಕ್ ಇನ್ ನೇಚರ್ ಇರೋದಿಲ್ಲ. ದೆನ್ ಆಂಟಾಸಿಡ್ ಇಸ್ ಅ ಬೇಸ್, ಅದು ಕೂಡ ಅಸಿಡಿಕ್ ಅಲ್ಲ. ಹಾಗಾದ್ರೆ ದ ಓನ್ಲಿ ಆಪ್ಷನ್ ಹಿಯರ್ ಇಸ್ ಲೈಮ್ ಜ್ಯೂಸ್ ವಿಚ್ ಇಸ್ ಕಂಟೈನಿಂಗ್ ಸಿಟ್ರಿಕ್ ಆಸಿಡ್, so that it is said to be acidic in nature. Okay, we go for option A. Understood? Let's move on to the 21st question. Which of the following is used for dissolution of gold? ಅಂದ್ರೆ ಬಂಗಾರವನ್ನು ಕರಗಿಸೋದಕ್ಕೆ, ಗೋಲ್ಡ್ ಅನ್ನು ಕರಗಿಸೋದಕ್ಕೆ ಈ ಕೆಳಗಿನ ಯಾವುದನ್ನ ಯೂಸ್ ಮಾಡ್ತಾರೆ ಅಂತ. ಓಕೆ, ದ ಕ್ವೆಶನ್ ಇಸ್ ವೆರಿ ಸಿಂಪಲ್. ಇಟ್ ಈಸ್ ಏನು, ಅಕ್ವಾರೇಜಿಯಾವನ್ನು ಯೂಸ್ ಮಾಡ್ತಾರೆ, ವಿಚ್ ಇಸ್ ಅ ಕಾಂಬಿನೇಷನ್ ಆಫ್ HCl and HNO3 in the ratio 3:1 ಅಂತ ಹೇಳ್ತೀವಲ್ಲ, ಆ ಅಕ್ವಾರೇಜಿಯಾವನ್ನು ಮಾತ್ರ ಗೋಲ್ಡ್ ಅನ್ನು ಡಿಸೊಲ್ಯೂಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇಟ್ ಈಸ್ ಆಕ್ಚುಲಿ ನಾಟ್ ರಿಯಾಕ್ಟಿವ್, ಬಟ್ ಅಕ್ವಾರೇಜಿಯಾ ಇಸ್ ದ ಸ್ಟ್ರಾಂಗೆಸ್ಟ್ ಮಿಕ್ಸ್ಚರ್, ಇಟ್ ಈವನ್ ಡಿಸಾಲ್ವ್ಸ್ ದ ಗೋಲ್ಡ್ ಇನ್ ಇಟ್. ಹಾಗಾಗಿ ಅಕ್ವಾರೇಜಿಯಾವನ್ನು ಇಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಮಿನರಲ್ ಆಸಿಡ್? ಇದರಲ್ಲಿ ಯಾವುದು ಮಿನರಲ್ ಆಸಿಡ್ ಅಲ್ಲ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಹಾಗಾದ್ರೆ ಮಿನರಲ್ ಆಸಿಡ್ ಯಾವುದು ಅಲ್ಲ ಅಂತ ತಿಳ್ಕೊಳ್ಳೋಕೆ ಮುಂಚೆ ಮಿನರಲ್ ಆಸಿಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಮಿನರಲ್ ಆಸಿಡ್ ಈಸ್ ದ ಆಸಿಡ್ ವಿಚ್ ಇಸ್ obtained ಬೈ ಇನ್ಆರ್ಗ್ಯಾನಿಕ್ ಆಸಿಡ್ಸ್, ಅಥವಾ ಇಟ್ ಈಸ್ ಅನ್ ಇನ್ಆರ್ಗ್ಯಾನಿಕ್ ಆಸಿಡ್ ಅಂತ ಹೇಳ್ತೀನಿ. ಓಕೆ, ವಾಟ್ ಅಬೌಟ್ ಇನ್ಆರ್ಗ್ಯಾನಿಕ್ ಆಸಿಡ್? ಇನ್ಆರ್ಗ್ಯಾನಿಕ್ ಆಸಿಡ್ ಇಸ್ ಅನ್ ಆಸಿಡ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್ ಕಂಪ್ಲೀಟ್ಲಿ ಅಂಡ್ ಗಿವ್ಸ್ ರೈಸ್ ಟು H+ ಅಯಾನ್ಸ್. ಯಾವುದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿ H+ ಅಯಾನ್ ಅನ್ನು ಕೊಡುತ್ತೋ ಅದನ್ನು ಇನ್ಆರ್ಗ್ಯಾನಿಕ್ ಆಸಿಡ್ ಅಂತೀವಿ, ನಥಿಂಗ್ ಬಟ್ ಮಿನರಲ್ ಆಸಿಡ್ ಅಂತೀವಿ. ಹಾಗಾದ್ರೆ ಈ ಕೆಳಗಿನಲ್ಲಿ ಯಾವುದು ಮಿನರಲ್ ಆಸಿಡ್ ಅಂತ ನಾವು ನೋಡೋದಾದ್ರೆ, ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಕ್ಯಾನ್ ಬಿ ಕಾಲ್ಡ್ ಆಸ್ ಮಿನರಲ್ ಆಸಿಡ್. ನಿಮಿಷ, ಸಾರಿ, ಯಾವುದು ಮಿನರಲ್ ಆಸಿಡ್ ಅಲ್ಲ ಅಂತ ಕೇಳಿದ್ದಾರೆ, ವಿಚ್ ಇಸ್ ನಾಟ್ ಅ ಮಿನರಲ್ ಆಸಿಡ್ ಅಂತ. ಓಕೆ, ಹಾಗಾದ್ರೆ ಒಂದು ಮಾತ್ರ ಮಿನರಲ್ ಆಸಿಡ್ ಅಲ್ಲದೆ ಇರುತ್ತೆ, ಇನ್ನು 3 ಮಿನರಲ್ ಆಸಿಡ್ ಇರುತ್ತೆ. ನೋಡಿ, ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಆಕ್ಚುಲಿ ಎ ಮಿನರಲ್ ಆಸಿಡ್ ಬಿಕಾಸ್ ಇಟ್ ಈಸ್ ಇನ್ಆರ್ಗ್ಯಾನಿಕ್ ಆಸಿಡ್ ಇಂದ ಬಂದಿರತಕ್ಕಂಥದ್ದು. ಅಂಡ್ ಸಿಟ್ರಿಕ್ ಆಸಿಡ್ ಈಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಆಸಿಡ್ ಅಂತ ಕರಿತೀವಿ ನಾವು. ಸಿಟ್ರಿಕ್ ಆಸಿಡ್ ನಾಗಲೇ ಹೇಳಿದೀನಿ, ಆರ್ಗ್ಯಾನಿಕ್ ಆಸಿಡ್ ಅಂದ್ರೆ ಪ್ಲಾಂಟ್ ಅಥವಾ ಅನಿಮಲ್ ಇಂದ ಬಂದಿರತಕ್ಕಂಥದ್ದು ಅಂತ. ಸೊ ಇಲ್ಲಿ ಸಿಟ್ರಿಕ್ ಆಸಿಡ್ ಯಾವ್ದ್ರಿಂದ ಬಂದಿದೆ? ಪ್ಲಾಂಟ್ ಇಂದ ಬಂದಿದೆ, ದಟ್ ಈಸ್ ಲೆಮನ್ ಅಥವಾ ಲೈಮ್ ಅಥವಾ ಸಿಟ್ರಸ್ ಫ್ರೂಟ್ಸ್ ಇಂದ ಬಂದಿರ್ತದೆ. ಹಾಗಾಗಿ ಪ್ಲಾಂಟ್ ಆರಿಜಿನ್ ಆಗಿರೋದ್ರಿಂದ ಇದನ್ನ ಆರ್ಗ್ಯಾನಿಕ್ ಆಸಿಡ್ ಅಂತ ಕರಿತೀವಿ. ಇನ್ನು ಸಲ್ಫ್ಯೂರಿಕ್ ಆಸಿಡ್ ಅನ್ನ ಮಿನರಲ್ ಆಸಿಡ್ ಅಂತ ಕರಿತೀವಿ ಬಿಕಾಸ್ ಇಟ್ ಈಸ್ ಇನ್ಆರ್ಗ್ಯಾನಿಕ್. ನೈಟ್ರಿಕ್ ಆಸಿಡ್ ಅನ್ನು ಕೂಡ ಮಿನರಲ್ ಆಸಿಡ್ ಅಂತ ಕರಿತೀವಿ. ಸೊ ದ ಓನ್ಲಿ ಆಪ್ಷನ್ ಈಸ್ ಹಿಯರ್ ಈಸ್ ಸಿ, ದಟ್ ಈಸ್ ಸಿಟ್ರಿಕ್ ಆಸಿಡ್ ವಿಚ್ ಇಸ್ ಅನ್ ಆರ್ಗ್ಯಾನಿಕ್ ಆಸಿಡ್. ಹಾಗಾದ್ರೆ ಇಲ್ಲಿ ಯಾವುದು ಮಿನರಲ್ ಆಸಿಡ್ ಅಲ್ಲ ಅಂದ್ರೆ ಸಿಟ್ರಿಕ್ ಆಸಿಡ್ ಈಸ್ ನಾಟ್ ಅ ಮಿನರಲ್ ಆಸಿಡ್. Now let's move on to the 23rd question. Which of the following statement is not correct? ಈ ಕೆಳಗಿನ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಆಗಿಲ್ಲ ಅಂತ. ಆಪ್ಷನ್ ಎ, all metal carbonates react with acid to give a salt, water and carbon dioxide. All metal oxide react with water to give salt and acid. And some metals react with acid to give salt and hydrogen. And some non-metal oxides react with water to form an acid. Okay, so ಇಲ್ಲಿ ನೋಡಿ, ಇಲ್ಲಿ 4 ಆಪ್ಷನ್ ಇದೆ. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಅಲ್ಲ, ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದೆ. ಓಕೆ, ಸೊ ಹಿಯರ್ ನಾಟ್ ಕರೆಕ್ಟ್ ಅಂತಂದ್ರೆ ಇನ್ಕರೆಕ್ಟ್ ಅಂತ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಅಂತ. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡೋದಾದ್ರೆ, ಇಲ್ಲಿ ಫಸ್ಟ್ ನೋಡಿ, ಮೆಟಲ್ ಕಾರ್ಬೊನೇಟ್ ರಿಯಾಕ್ಟ್ ವಿತ್ ಆಸಿಡ್ ಟು ಗಿವ್ಸ್ ರೈಸ್ ಟು ಸಾಲ್ಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆ.
ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಮೆಟಲ್ ಕಾರ್ಬೊನೇಟ್ ತಗೊಳ್ಳೋಣ. CaCO3, that is calcium carbonate is a metal carbonate which reacts with hydrochloric acid to gives rise to calcium chloride plus water and CO2, that is carbon dioxide. ಈ ರಿಯಾಕ್ಷನ್ ಮೆಟಲ್ ಆಕ್ಸೈಡ್ ಅನ್ನು ತಗೋಣ. ಮೆಟಲ್ ಆಕ್ಸೈಡ್ ಲೈಕ್ ಸೋಡಿಯಂ ಆಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್ ತಗೋಬಹುದು. ಇಲ್ಲಿ ಸೋಡಿಯಂ ಆಕ್ಸೈಡ್ ತಗೊಂತೀನಿ. ಸೋಡಿಯಂ Na2O. Na2O reacts with water which gives rise to sodium hydroxide. Okay, next, some metals react with acids to give salt and hydrogen. Okay, for example sodium ತಗೊಳ್ಳೋಣ. When sodium reacts with acids, acid ಯಾವ್ದು ತಗೊಳ್ಳೋಣ? HCl ತಗೊಳ್ಳೋಣ. 2HCl ತಗೊಳ್ಳೋಣ. Okay, so what happens? It forms NaCl. Okay, 2NaCl plus hydrogen gas will be liberated. Right. So next, non-metal oxide. Non-metal oxide ಯಾವ್ದು ತಗೊಳ್ಳೋಣ? For example carbon dioxide ತಗೊಳ್ಳೋಣ. When carbon dioxide reacts with water, it gives rise to H2CO3. Is nothing but carbonic acid ಅಂತ ಹೇಳ್ತಿದ್ವಿ ನಾವು. ಕಾರ್ಬೋನಿಕ್. ಸೊ ಈ ರಿಯಾಕ್ಷನ್ ಅನ್ನು ನೋಡಿದ್ರೆ ನೀವೇ ಹೇಳಿ ಯಾವ ಆಪ್ಷನ್ ಇರಬಹುದು ಅಂತ ಗೆಸ್ ಮಾಡಿ. ಓಕೆ, ಸೊ ಯಾವ ಆಪ್ಷನ್ ರಾಂಗ್ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರುವ ಎಕ್ಸ್ಪ್ಲನೇಷನ್ ಜೊತೆಗೆ ನಾನು ಬರೆದಿರೋ ರಿಯಾಕ್ಷನ್ಸ್ ಇವೆರಡನ್ನ ಕಂಪೇರ್ ಮಾಡಿ ಯಾವುದು ರಾಂಗ್ ಸ್ಟೇಟ್ಮೆಂಟ್, ಯಾವುದು ಮ್ಯಾಚ್ ಆಗಲ್ಲ, ಅಂದರೆ ಯಾವುದು ಈ ಸ್ಟೇಟ್ಮೆಂಟು ಪ್ಲಸ್ ಈಕ್ವೇಷನ್ ಯಾವ ಎರಡಕ್ಕೂ ಮ್ಯಾಚ್ ಆಗಲ್ಲ ಅಂತ ನೋಡಿ ಆನ್ಸರ್ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹೇಳಿ. ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 24. ಸಾರಿ, ಈ ಕ್ವಶನ್ ರಿಪೀಟ್ ಆಗಿದೆ. ನಾವು 25th ಕ್ವಶನ್ಗೆ ಜಂಪ್ ಆಗೋಣ. ಈಕ್ವಲ್ ವಾಲ್ಯೂಮ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ and sodium hydroxide solutions of same concentration are mixed and the pH of the resulting solution is checked with a pH paper. What would be the color obtained? Okay, so this type of questions, that is color related question, maybe ಕೇಳದೇ ಇರಬಹುದು, ಕಾರಣ ಕಲರ್ ಪೇಪರ್ ನಿಮಗೆ ಕೊಡೋಲ್ಲ. ಸೊ ಇರಲಿ, ಸೊ ನೋಡೋಣ. ಈ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಕ್ವಲ್ ವಾಲ್ಯೂಮ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಸೊ ಅಂದರೆ HCl ತಗೊಳ್ತಾರೆ ಈಸ್ಟು ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ದಟ್ ಈಸ್ NaOH ಸೊಲ್ಯೂಷನ್, ಎರಡನ್ನ ತಗೊಳ್ತಾರೆ. ಎರಡನ್ನ ಈಕ್ವಲ್ ವಾಲ್ಯೂಮ್ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಇದು 2 ml ತಗೊಂಡ್ರೆ ಇದು 2 ml, ಇದು 5 ml ಆದರೆ ಇದು 5 ml. ಆರ್ ಮಿಕ್ಸ್ಡ್, ಅವೆರಡನ್ನು ಮಿಕ್ಸ್ ಮಾಡ್ತಾರೆ. ಓಕೆ, ಅಂಡ್ ದ pH ಆಫ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಚೆಕ್ಡ್ ವಿತ್ ದ pH ಪೇಪರ್. ಇದನ್ನ ಮಿಕ್ಸ್ ಮಾಡಿದಾಗ ಆ ಸೊಲ್ಯೂಷನ್ ಅನ್ನ pH ಚೆಕ್ ಮಾಡಿದಾಗ ಅಲ್ಲಿ ಯಾವ ಕಲರ್ ಬರುತ್ತೆ ಅಂತ ನೋಡಿ. ಮಿಕ್ಸ್ ಮಾಡಿದಾಗ ಏನು ಸಿಗುತ್ತೆ ಅಂತ ಫಸ್ಟ್ ನೋಡೋಣ. ಏನು ತಗೊಂಡಿದ್ದಾರೆ? HCl ಮತ್ತೆ NaOH ತಗೊಂಡಿದ್ದಾರೆ. ವಾಟ್ ಈಸ್ HCl? HCl ಈಸ್ ಅನ್ ಆಸಿಡ್. ಇಟ್ ಇಸ್ ದ ಸ್ಟ್ರಾಂಗೆಸ್ಟ್ ಆಸಿಡ್. ಓಕೆ, ಸ್ಟ್ರಾಂಗ್ ಆಸಿಡ್ ಅಂತ. ವಾಟ್ ಅಬೌಟ್ ಸೋಡಿಯಂ ಹೈಡ್ರಾಕ್ಸೈಡ್? ಇಟ್ ಇಸ್ ಅ ಸ್ಟ್ರಾಂಗ್ ಬೇಸ್. ಒಂದು ಸ್ಟ್ರಾಂಗ್ ಆಸಿಡ್, ಒಂದು ಸ್ಟ್ರಾಂಗ್ ಬೇಸ್ನ ಈಕ್ವಲ್ ವಾಲ್ಯೂಮ್ಸ್ ಅಲ್ಲಿ ತಗೊಂಡಿದ್ದಾರೆ. ಒಂದು ಆಸಿಡ್ ಮತ್ತೆ ಬೇಸು ಈಕ್ವಲ್ ವಾಲ್ಯೂಮ್ ಅಲ್ಲಿ ಮಿಕ್ಸ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಸಾಲ್ಟ್ ಅಂಡ್ ವಾಟರ್ ಸಿಗುತ್ತೆ. ಓಕೆ, ಸೊ ದಿಸ್ ಸಾಲ್ಟ್ ಈಸ್ ಆಕ್ಚುಲಿ ನ್ಯೂಟ್ರಲ್. ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾನು ಕರಿತೀವಿ ನಾವು. ಓಕೆ, ಸೊ ಹಾಗಾದ್ರೆ ನ್ಯೂಟ್ರಲ್ ವ್ಯಾಲ್ಯೂ ಬರಬೇಕು. ನ್ಯೂಟ್ರಲ್ ವ್ಯಾಲ್ಯೂ ಅಂದ್ರೆ ಎಷ್ಟು? ದ pH ವ್ಯಾಲ್ಯೂ 7 ಇರುತ್ತೆ. ಸೊ 7 ಅಂದ್ರೆ ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿ ಯೆಲ್ಲೋ ಮತ್ತೆ ಗ್ರೀನ್ ಎರಡೂ ಮಿಕ್ಸ್ ಇದೆ. ಯೆಲ್ಲೋ ಇಶ್ ಗ್ರೀನ್ ಅಂತ ಕರಿತೀವಿ 7 ಇದ್ದು. ಸೊ ಬೇಸಿಕ್ ಸೊಲ್ಯೂಷನ್ ನ pH ಚೆಕ್ ಮಾಡಿದಾಗ, ಸಾರಿ ನ್ಯೂಟ್ರಲ್ ಸೊಲ್ಯೂಷನ್ pH ಚೆಕ್ ಮಾಡಿದಾಗ ಅದು ಯೆಲ್ಲೋ ಇಶ್ ಗ್ರೀನ್ ಇರುತ್ತೆ ಅಂತ. ಸೊ ಯೆಲ್ಲೋ ಇಶ್ ಗ್ರೀನ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ರೆಡ್ ಏನದು? ರೆಡ್ ಎಲ್ಲಿದೆ ನೋಡಿ, ಇಲ್ಲಿ 0 ಇದೆ, ಅಂದ್ರೆ ಅಸಿಡಿಕ್. ಯೆಲ್ಲೋ ಏನದು? ಯೆಲ್ಲೋ ಎಲ್ಲಿದೆ ನೋಡಿ, ಇಲ್ಲಿ 4 ಅಥವಾ 5 ಮಧ್ಯದಲ್ಲಿ ಇರುತ್ತೆ, ಅಂದ್ರೆ ಇದು ಕೂಡ ಅಸಿಡಿಕ್. ವಾಟ್ ಅಬೌಟ್ ಬ್ಲೂ? ಬ್ಲೂ ಇಲ್ಲಿದೆ ನೋಡಿ, 12 to 14 ಮಧ್ಯದಲ್ಲಿ ಬರ್ತದೆ, ದಟ್ ಈಸ್ 14 ಅಂತಾನು ತಗೋಬಹುದು, ವಿಚ್ ಇಸ್ ಅ ಬೇಸಿಕ್ ನೇಚರ್. ಆದರೆ ನಮಗೆ ಬೇಕಾಗಿರೋದು ಇಲ್ಲಿ ನ್ಯೂಟ್ರಲ್. ಯಾಕಂದ್ರೆ ಈಕ್ವಲ್ ವಾಲ್ಯೂಮ್ ಅಲ್ಲಿ ಈಕ್ವಲ್ ಕನ್ಸಂಟ್ರೇಷನ್ ಇರುವಂಥ ಆಸಿಡ್ ಬೇಸ್ ಅನ್ನ ಮಿಕ್ಸ್ ಮಾಡಿದಾಗ, ಸ್ಟ್ರಾಂಗ್ ಅನ್ನ ಮಿಕ್ಸ್ ಮಾಡಿದಾಗ ನ್ಯೂಟ್ರಲ್ ಬರುತ್ತೆ. ಹಾಗಾದ್ರೆ ನ್ಯೂಟ್ರಲ್ ಈಸ್ ನಥಿಂಗ್ ಬಟ್ ಯೆಲ್ಲೋಯಿಶ್ ಗ್ರೀನ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ 25th ಕ್ವಶನ್.
Let's move on to the 26th question. Which of the following is true when HCl is passed through water? Okay, so HCl ಅನ್ನ ವಾಟರ್ ಮೂಲಕ ಪಾಸ್ ಮಾಡಿದಾಗ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂತ. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಬಿಟ್ವೀನ್ HCl and water. HCl and water. ಓಕೆ, ಸೊ ನೋಡಿ, ಅಂದರೆ ಆ್ಯಸಿಡ್ ಅನ್ನು ವಾಟರ್ಗೆ ಆ್ಯಡ್ ಮಾಡ್ತಿದ್ದಾರೆ. ನೋಡಿ, ಆ್ಯಸಿಡ್ ಅನ್ನು ವಾಟರ್ಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇಟ್ ಫಾರ್ಮ್ಸ್ H+ ಅಯಾನ್ಸ್. ಓಕೆ, ಆದರೆ ಈ H+ ಅಯಾನ್ಗಳು ನೋಡಿ, ನಿಮ್ಗೆ ನೆನಪಿರಲಿ, ಆ್ಯಸಿಡ್ ಅನ್ನು ವಾಟರ್ಗೆ ಆ್ಯಡ್ ಮಾಡಿದಾಗ ಅದು ಡಿಸೋಸಿಯೇಟ್ ಆಗಿ H+ ಅಯಾನ್ ಅನ್ನು ಫಾರ್ಮೇಷನ್ ಮಾಡುತ್ತೆ. ಆದರೆ ಆ H+ ಅಯಾನ್ಗಳು ಯಾವಾಗಲೂ ಕೂಡ ದೇ ವಿಲ್ ನಾಟ್ ಬಿ ಅಲೋನ್. ಓಕೆ, ದೇ ಆಲ್ವೇಸ್ ಕಂಬೈನ್ ವಿತ್ ವಾಟರ್ ಮಾಲಿಕ್ಯೂಲ್ ಟು ಫಾರ್ಮ್ an ion called H3O+, that is hydronium ion. Okay, so ಇಷ್ಟು ಕಾನ್ಸೆಪ್ಟ್ ಅಂತ ತಿಳ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗೋಣ. ಇಟ್ ಡಸಂಟ್ ಅಯೋನೈಸ್, ಇಲ್ಲೇ ಈ ಆಪ್ಷನ್ ಹೋಯ್ತು. ಓಕೆ, ಸೊ ಯಾಕೆ? HCl ಅನ್ನ ಆ್ಯಡ್ ಮಾಡಿದಾಗ ಅದು ವಾಟರ್ ಡಿಸೋಸಿಯೇಟ್ ಆಗಿ ಹೈಡ್ರೋಜನ್ ಅಯಾನ್ಗಳನ್ನು ಕೊಡುತ್ತೆ. ಓಕೆ, ಹಾಗಾದರೆ ಈ ಆಪ್ಷನ್ ರಾಂಗ್. It ionizes in the solution. ಹೌದು, it is right, because it ionizes and gives rise to H+ ions. That is the property of acid ಅಲ್ವಾ? Then it gives both hydrogen and hydroxyl ions in the solution. ಅಂದರೆ ಹೈಡ್ರೋಜನ್ ಅಯಾನ್ ಅಂದರೆ H+, ಹೈಡ್ರಾಕ್ಸಿಲ್ ಅಂದರೆ OH-. ಒಂದು ಆಸಿಡ್ ಎರಡು ಅಯಾನ್ಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಿಸ್ ಈಸ್ ನಾಟ್ ದ ಆನ್ಸರ್. ಇಟ್ ಫಾರ್ಮ್ಸ್ ಹೈಡ್ರೋನಿಯಂ ಅಯಾನ್ ಇನ್ ದ ಸೊಲ್ಯೂಷನ್. ದಟ್ ಈಸ್ H3O+ ಅನ್ನ ಸೊಲ್ಯೂಷನಲ್ಲಿ ಫಾರ್ಮ್ ಮಾಡುತ್ತೆ. ಹೌದು, ಯಾಕೆಂದರೆ H+ ಮಾಡಿದಾಗ ಅದು ಅಲೋನ್ ಆಗಿರಲ್ಲ, ಇಟ್ ವೆಲ್ ಕಂಬೈನ್ಸ್ ವಿತ್ H2O ಅಂಡ್ ಫಾರ್ಮ್ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿದ್ದೀನಿ. ಹಾಗಾಗಿ ಇಲ್ಲಿವರೆಗೂ ಇದು ರೈಟ್. ಫಾರ್ಮ್ ಹೈಡ್ರೋನಿಯಂ ಅಯಾನ್ ಇನ್ ದ ಸೊಲ್ಯೂಷನ್. ಹೌದು, ಡ್ಯೂ ಟು ದ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಯಾನ್ ವಿತ್ ವಾಟರ್ ಮಾಲಿಕ್ಯೂಲ್. ಓಕೆ, ಸೊ ದಿಸ್ ಕೆನ್ ಬಿ ಕನ್ಸಿಡರ್ಡ್ ಆಸ್ ದ ರೈಟ್ ಆನ್ಸರ್ ಅಂಡ್ ದಿಸ್ ಕೆನ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2 ಅಂಡ್ ಆಪ್ಷನ್ 4 ಆರ್ ದ ರೈಟ್ ಆನ್ಸರ್. 2 and 4 ಇರೋ ಆಪ್ಷನ್ ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ಸಿ, ದಟ್ ಈಸ್ 2 and 4. Okay, we go with option C. 27th question. Which of the following statement is true for acids? ಆಸಿಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ರೈಟ್ ಇರುತ್ತೆ ಅಂತ ನೋಡಿ. ಆಸಿಡ್ನ ಪ್ರಾಪರ್ಟೀಸ್ ಏನು? ಆಸಿಡ್ಸ್ ಆರ್ ಸವರ್ ಇನ್ ಟೇಸ್ಟ್. ಓಕೆ, ಸೊ ಆಸಿಡ್ ಲಿಟ್ಮಸ್ ಚೇಂಜ್ ಹೇಗೆ ಮಾಡುತ್ತೆ? ಓಕೆ, ಸೊ ಆಸಿಡ್ಸ್ ಕನ್ವರ್ಟ್ ಬ್ಲೂ ಲಿಟ್ಮಸ್ ಟು ರೆಡ್. ಓಕೆ, ಸೊ ಎರಡು ಪ್ರಾಪರ್ಟಿ. ಹಾಗಾದರೆ ಆ ಪ್ರಾಪರ್ಟಿನ ಮ್ಯಾಚ್ ಮಾಡೋದು ಯಾವುದಿದೆ ನೋಡಿ ಇಲ್ಲಿ? ಸವರ್ ಎರಡಿದೆ. ಓಕೆ, ಹಾಗಾದರೆ ಬ್ಲೂ ಲಿಟ್ಮಸ್ನ ರೆಡ್ ಚೇಂಜ್ ಮಾಡೋದು ಯಾವುದಿದೆ? ಬ್ಲೂ ಲಿಟ್ಮಸ್ ಟು ರೆಡ್. ದಟ್ ಈಸ್ ಆಪ್ಷನ್ ಸಿ. ಓಕೆ, ದಿಸ್ ಇಸ್ ಡೈರೆಕ್ಟ್ ಕ್ವಶನ್ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ನೆಕ್ಸ್ಟ್ 28th question. Which of the following are present in dilute aqueous solution of hydrochloric acid? Okay, so ಈಗಿನ್ನು ಈ ಕ್ವಶನ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ವಿ, ಬೇರೆ ತರ ಕೇಳಿದರೆ. ಸೊ ದ ಕ್ವಶನ್ ಇಸ್ ರಿಲೇಟೆಡ್ ಟು ದಿಸ್ 26th ಕ್ವಶನ್ಗೆ ರಿಲೇಟೆಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಡೈಲ್ಯೂಟ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ, ಸೊ ವಾಟರ್ ತಗೊಂಡು ಆ ವಾಟರ್ಗೆ ಸ್ಮಾಲ್ ಡ್ರಾಪ್ ಆಫ್ HCl ಅನ್ನು ಹಾಕಿದಾಗ ಅದು ಡೈಲ್ಯೂಟ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಗುತ್ತೆ. ಸೊ HCl ಅನ್ನ ಆ್ಯಡ್ ಮಾಡಿದಾಗ ವಾಟರ್ಗೆ ಏನಾಗುತ್ತೆ ಹೇಳಿ ನೋಡೋಣ. ಸೊ ಅದು H+ ಅಯಾನ್ ಅನ್ನು ಕೊಡುತ್ತೆ. ಆದರೆ H+ ಅಯಾನು ವಾಟರ್ ಮಾಲಿಕ್ಯೂಲ್ ಜೊತೆಗೆ ಕಾಂಬೈನ್ ಆಗಿಬಿಟ್ಟು ಅದು H3O+ ಅನ್ನು ಕೊಡುತ್ತೆ. ಸೊ ಇದು ಒಂದು. ಜೊತೆಗೆ ಇನ್ನು ಉಳಿದಿದ್ದೇನದು H+ ಹೊರಗೆ ಹೋದಾಗ Cl- ಉಳ್ಕೊಳ್ಳುತ್ತೆ. ಸೊ H+ ಆಯಿತು, ಇನ್ನು ಉಳಿದಿದ್ದು Cl-. ಸೊ ಎರಡು ಅಯಾನ್ಗಳು ಸಿಗುತ್ತೆ ಆ ಸೊಲ್ಯೂಷನ್ಲಿ, H3O+ ಮತ್ತು Cl- ಇರುತ್ತೆ. ಸೊ ಹಾಗಾದರೆ ಇಲ್ಲಿ 4 ಆಪ್ಷನಲ್ಲಿ ನಾವು H3O+ ಮತ್ತು Cl- ಇರೋದು ಆಪ್ಷನ್ ಎ. ಸೊ ವಿ ಗೋ ಫಾರ್ ಆಪ್ಷನ್ ಎ, H3O+ ಪ್ಲಸ್ Cl-. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ 29th ಕ್ವಶನ್ಗೆ ಹೋಗೋಣ. ದ ಪ್ರಾಪರ್ಟಿ ವಿಚ್ ಇಸ್ ಕಾಮನ್ ಬಿಟ್ವೀನ್ ವಿನೆಗರ್ ಅಂಡ್ ಕರ್ಡ್. ವಿನೆಗರ್ ಮತ್ತು ಕರ್ಡಿನ ನಡುವೆ ಇರುವ ಕಾಮನ್ ಪ್ರಾಪರ್ಟಿ ಏನು? ಸ್ವೀಟ್ ಟೇಸ್ಟ್ ಇರುತ್ತಾ, ಬಿಟರ್ ಟೇಸ್ಟ್ ಇರುತ್ತಾ, ಟೇಸ್ಟ್ಲೆಸ್ ಇರುತ್ತಾ, ಸವರ್ ಟೇಸ್ಟ್ ಇರುತ್ತಾ ಅಂತ ನೋಡಿ. ಇದಕ್ಕೆ ಆನ್ಸರ್ ಮಾಡೋಕೆ ಮುಂಚೆ ಈ ವಿನೆಗರ್ ಮತ್ತು ಕರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಡು ಯು ಮೀನ್ ವಿನೆಗರ್? ವಿನೆಗರಲ್ಲಿ ಒಂದು ಆಸಿಡ್ ಇರುತ್ತೆ, ಅದನ್ನು ಅಸಿಟಿಕ್ ಆಸಿಡ್ ಅಂತ ಕರೀತೀವಿ. ವಾಟ್ ಅಬೌಟ್ ಕರ್ಡ್? ಕರ್ಡಲ್ಲಿ ಒಂದು ಆಸಿಡ್ ಇದೆ, ಅದನ್ನು ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇವೆರಡನ್ನು ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ವಿನೆಗರ್ ಮತ್ತು ಕರ್ಡು ಅವೆರಡೂ ಕೂಡ ಅಸಿಡಿಕ್ ಪ್ರಾಪರ್ಟಿಯನ್ನು ಹೊಂದಿದ್ದಾವೆ ಅಂತ.
ಹಾಗಾದ್ರೆ ವಾಟ್ ಅಬೌಟ್ ದ ಟೇಸ್ಟ್ ಆಫ್ ಆಸಿಡ್ಸ್ ಆರ್ ಆಸಿಡ್ನ ಟೇಸ್ಟ್ ಏನು? ಆಸಿಡ್ಸ್ ಆರ್ ಸವರ್ ಇನ್ ಟೇಸ್ಟ್. ಸೊ ವಿನೇಗರ್ ಕರಡು ಆಸಿಡ್ ಅನ್ನು ಹೊಂದಿರೋದ್ರಿಂದ ಅಸಿಡಿಕ್ ಆಗಿರೋದ್ರಿಂದ ಅದರ ಟೇಸ್ಟ್ ಸವರ್ ಇರ್ತದೆ. ಹಾಗಾದ್ರೆ ಆಪ್ಷನ್ ಯಾವ್ದಿಲ್ಲಿ? ಆಪ್ಷನ್ ಡಿ, ದಿಸ್ ಇಸ್ ಹ್ಯಾವಿಂಗ್ ಸವರ್ ಇನ್ ಟೇಸ್ಟ್. ಓಕೆ, ನೆಕ್ಸ್ಟ್ 30th question. A solution reacts with zinc granules to give a gas which burns with pop sound. The solution contains MgOH twice, Na2CO3, NaCl ಮತ್ತೆ HCl. ಓಕೆ, ಸೊ ಇಲ್ಲಿ ನಾವು ಒಂದು ರಿಯಾಕ್ಷನ್ ಅನ್ನು ನೋಡೋಣ. ಏನ್ ಹೇಳಿದಾರೆ ಅವರು? ಒಂದು ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಜಿಂಕ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಜಿಂಕ್ ಜೊತೆಗೆ ರಿಯಾಕ್ಟ್ ಆದಾಗ ಒಂದು ಗ್ಯಾಸ್ ರಿಲೀಸ್ ಮಾಡುತ್ತೆ. ಈ ಗ್ಯಾಸ್ ಪಾಪ್ ಸೌಂಡ್ ಜೊತೆಗೆ ಬರ್ನ್ ಆಗುತ್ತೆ. ಈ ಗ್ಯಾಸ್ ಯಾವ ಸೌಂಡ್ ಕೊಡುತ್ತೆ? ಪಾಪ್ ಸೌಂಡ್ ಜೊತೆಗೆ ಬರ್ನ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಕೇಳಿರೋದೇನು ಅಂದ್ರೆ ಈ ಸೊಲ್ಯೂಷನ್ ಯಾವುದು ಅಂತ. ಓಕೆ, ಸೊ ಈ ಸೊಲ್ಯೂಷನ್ ಯಾವುದು ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಯಾಕೆ ಹೈಡ್ರೋಕ್ಲೋರಿಕ್ ಆಸಿಡ್? ವೆನ್ hydrochloric acid reacts with zinc granules, it forms ZnCl2, that is zinc chloride, and hydrogen gas is released. ಈ ಹೈಡ್ರೋಜನ್ ಗ್ಯಾಸ್ ಹತ್ರ ಒಂದು ಬರ್ನಿಂಗ್ ಸ್ಪ್ಲಿಂಟರ್ ಅನ್ನ ತಗೊಂಬಂದ್ರೆ ಅದು ಒಂದು ಪಾಪ್ ಸೌಂಡ್ ಮೂಲಕ ಬರ್ನ್ ಆಗುತ್ತೆ. ಇದು ಇವನ್ ಎಕ್ಸ್ಪೆರಿಮೆಂಟ್ ಕೂಡ ಇದೆ, ನಿಮಗೆ ಡಯಾಗ್ರಾಮ್ ಕೂಡ ಇತ್ತು ಎಕ್ಸಾಮ್ಗೆ. ಸೊ ಆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಆದ್ರೂ ಆಗಿರಬಹುದು ಇದು. ಓಕೆ, ಸೊ ಇಲ್ಲಿ HCl ಜಿಂಕ್ ಜೊತೆಗೆ ರಿಯಾಕ್ಟ್ ಆದಾಗ ZnCl2 ಪ್ಲಸ್ H2 ಸಿಗುತ್ತೆ. ಓಕೆ, ಯಾಕೆ MgOH ಟ್ವೈಸ್ ಅಲ್ಲ, Na2CO3 ಅಲ್ಲ ಅಂತ, NaCl ಅಲ್ಲ? ಓಕೆ, ಇಲ್ಲಿ ಎದರಲ್ಲೂ ಕೂಡ ಹೈಡ್ರೋಜನ್ ಅಯಾನ್ಸ್ ಇಲ್ಲ ರಿಲೀಸ್ ಆಗೋದಕ್ಕೆ. ಇನ್ನೊಂದೇನಂದ್ರೆ ಇಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ನಥಿಂಗ್ ಬಟ್ ಇಟ್ ಡಸಂಟ್ ಗಿವ್ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಇಲ್ಲಿ ನೋಡಿ HCl ಇಸ್ ದ ರೈಟ್ ಆನ್ಸರ್. ವಿ ಗೋ ಫಾರ್ ಆಪ್ಷನ್ ಡಿ. ನೆಕ್ಸ್ಟ್ 31st ಕ್ವಶನ್ ಹೋಗೋಣ. ಬಿ ಸ್ಟಿಂಗ್ ಕಂಟೈನ್ಸ್. ಬಿ ಸ್ಟಿಂಗ್ ಅಲ್ಲಿ ಏನಿರುತ್ತೆ ಅಂತ. ಓಕೆ, ಸೊ ಬಿ ಸ್ಟಿಂಗ್ ಇಸ್ ಆಕ್ಚುಲಿ ಪ್ರೊಟೆಕ್ಟಿವ್ ನೇಚರ್ ಆಫ್ ದ ಬೀಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದ ಎನಿಮೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಬಿ ಸ್ಟಿಂಗ್ಸ್ ಅಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ಅದರಲ್ಲಿ ಒಂದು ಆಸಿಡ್ ಇರುತ್ತಲ್ವಾ, ಬಿ ಸ್ಟಿಂಗ್. ಓಕೆ, ಸೊ ವಿಚ್ ಆಸಿಡ್ ಇಸ್ ನಥಿಂಗ್ ಬಟ್ ಮಿಥಾನೋಯಿಕ್ ಆಸಿಡ್. ಮಿಥಾನೋಯಿಕ್ ಆಸಿಡ್. ಸೊ ಆಸಿಡ್ ಇದೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಲ್ಲಿ ಡೈರೆಕ್ಟ್ ಕ್ವಶನ್ ಇದು ಅಸಿಡಿಕ್ ಲಿಕ್ವಿಡ್ ಅಂತ ಹೇಳ್ತೀವಿ. ಸಾಲ್ಟು ಅಲ್ಲ, ಆಲ್ಕಲೈನ್ ಅಲ್ಲ. ಆಲ್ಕಲೈನ್ ಯಾಕಲ್ಲ? ವಾಟ್ ಇಸ್ ಆಲ್ಕಲಿ? ಆಲ್ಕಲಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬೇಸ್. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಬರಲ್ಲ. ಆಲ್ಕೋಹಾಲ್ ಅಲ್ಲ, ಸಾಲ್ಟ್ ಸೊಲ್ಯೂಷನ್ ಕೂಡ ಅಲ್ಲ. ಸೊ ಅಸಿಡಿಕ್ ಲಿಕ್ವಿಡ್. ಯಾಕೆಂದ್ರೆ ಬಿ ಸ್ಟಿಂಗ್ ಅಲ್ಲಿ ಮಿಥಾನೋಯಿಕ್ ಆಸಿಡ್ ಇರುತ್ತೆ. 32nd ಕ್ವಶನ್. ಕ್ವಶನ್ ನಂಬರ್ 32. Fresh milk has a pH of 6. When milk changes into curd, the pH value will become 7, less than 6, more than 7 and unchanged. Okay, so fresh milk ಇದೆ. ಆ ಫ್ರೆಶ್ ಮಿಲ್ಕಿನ pH ವ್ಯಾಲ್ಯೂ 6 ಇದೆ. ಓಕೆ, 6 ಅಂದ್ರೆ ಏನು? ಇಸ್ ನಥಿಂಗ್ ಬಟ್ ಅಸಿಡಿಕ್. ಲೆಸ್ ದ್ಯಾನ್ 7 ಇದೆ, ಹಾಗಾಗಿ ಅಸಿಡಿಕ್ ಇದೆ. ಓಕೆ, ಸೊ ವೆನ್ ದ ಮಿಲ್ಕ್ ಚೇಂಜಸ್ ಇಂಟು ಕರ್ಡ್, ಅಸಿಡಿಕ್ ವ್ಯಾಲ್ಯೂ ಇರ್ತಕ್ಕಂತಹ ಮಿಲ್ಕ್ ಅಂದ್ರೆ 6 ಇರತಕ್ಕಂತಹ ಮಿಲ್ಕ್ ಕರ್ಡ್ ಆದಾಗ, ಓಕೆ, ಸೊ ಅದು ಅದರದ್ದು pH ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡಿ. ಕರ್ಡ್ ಆಗೋದು ಏನಕ್ಕೆ? ಹೌ ಡಸ್ ದ ಮಿಲ್ಕ್ ಇಸ್ ಕನ್ವರ್ಟೆಡ್ ಟು ಕರ್ಡ್? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲ್ಯಾಕ್ಟಿಕ್ ಆಸಿಡ್. ಸೊ ಅಂದ್ರೆ ಮಿಲ್ಕ್ಗೆ ಲ್ಯಾಕ್ಟಿಕ್ ಆಸಿಡ್ ಆಡ್ ಆಗ್ತಾ ಇದೆ, ಅವಾಗ ಅದು ಕರ್ಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಲ್ಯಾಕ್ಟಿಕ್ ಆಸಿಡ್ ಆಡ್ ಆಗ್ತಿದೆ ಅಂದ್ರೆ ಅದರದ್ದು pH ವ್ಯಾಲ್ಯೂ ಏನಾಗುತ್ತೆ? ಓಕೆ, ಸೊ ಇಟ್ ಬಿಕಮ್ಸ್ ಮೋರ್ ಲೆಸ್ ದ್ಯಾನ್ 6 ಅಂತ, ಮತ್ತೆ 6ಗಿಂತಲೂ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಆಸಿಡ್ ಆಡ್ ಆಗ್ತಾ ಹೋದಂಗಲ್ಲ ಅಸಿಡಿಕ್ ಪ್ರಾಪರ್ಟಿ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಬಿಕಮ್ಸ್ ಲೆಸ್ ದ್ಯಾನ್ 6. ಓಕೆ, ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ 33. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಮೆಡಿಸಿನ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಇಂಡೈಜೆಷನ್ ಕಾಸ್ಡ್ ಬೈ ಓವರ್ ಈಟಿಂಗ್? ಓಕೆ, ಓವರ್ ಈಟಿಂಗ್ ಇಂದ ಆಗಿರುವ ಇಂಡೈಜೆಷನ್ ಅನ್ನು ಟ್ರೀಟ್ ಮಾಡೋದಕ್ಕೆ ಯಾವ ಮೆಡಿಸಿನ್ ಅನ್ನ ಕೊಡ್ತೀವಿ ಅಂತ. ಓಕೆ, ಸೊ ಓವರ್ ಜಾಸ್ತಿ ಊಟ ಮಾಡಿದಾಗ ನಮಗೆ ಕೆಲವು ಸರಿ ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ಆದಾಗ ಇಟ್ ಇಸ್ ನಥಿಂಗ್ ಬಟ್ ಏನು ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ರಿಲೀಸ್ ಆಗ್ತದೆ. ಓಕೆ, ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಗೆ ಸ್ಟೊಮಕ್ ಅಲ್ಲಿ ಇರೋದ್ರಿಂದ ಅದು ನಮಗೆ ಒಂಥರ ಏನಂತೀವಿ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇಂಡೈಜೆಷನ್ ಇಂದ ಆಗಿರೋ ಪ್ರಾಬ್ಲಮ್ ಅನ್ನು ಟ್ರೀಟ್ ಮಾಡೋದಕ್ಕೆ, ಸೊ ಇಂಡೈಜೆಷನ್ ಆಗಿದೆ ಅಂತಂದ್ರೆ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಶ ಜಾಸ್ತಿ ಆಗಿದೆ ಸ್ಟೊಮಕ್ ಅಲ್ಲಿ ಅಂತ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಒಂದು ಬೇಸ್ ಅನ್ನ ಆಡ್ ಮಾಡಬೇಕು.
ಹಾಗಾದರೆ ಈ 4 ಆಪ್ಷನ್ ಬೇಸನ್ನು ಸರ್ಚ್ ಮಾಡಬೇಕು. ನೋಡಿ 4 ಆಪ್ಷನ್ ಇದೆ: ಆಂಟಿಬಯೋಟಿಕ್, ಅನಾಲ್ಜೆಸಿಕ್, ಆಂಟಾಸಿಡ್ ಆ್ಯಂಡ್ ಆಂಟಿಸೆಪ್ಟಿಕ್. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಂಟಿಬಯೋಟಿಕ್ ಅಂದ್ರೆ ಏನು? ಆಂಟಿಬಯೋಟಿಕ್ ಬೇಸನ್ನು ಆ್ಯಡ್ ಮಾಡ್ಬೇಕು ಆ್ಯಕ್ಚುಲಿ ನಾವು. ಬಟ್ ಇಲ್ಲಿ ಆಂಟಿಬಯೋಟಿಕ್ ಅನ್ನೋದು ಒಂದು ಬೇಸು ಅಲ್ಲ, ಆ್ಯಸಿಡ್ ಅಲ್ಲ, ಅದೊಂದು ನ್ಯೂಟ್ರಲ್ ಸೊಲ್ಯೂಷನ್. ಅದು ಆ್ಯಕ್ಚುಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಡಾಕ್ಟರ್ಸ್ ಇಂಜೆಕ್ಷನ್ ಅನ್ನು ಅಥವಾ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಆಂಟಿಬಯೋಟಿಕ್ ರೂಪದಲ್ಲಿ. ಓಕೆ, ಸೊ ಅನಾಲ್ಜೆಸಿಕ್ ಅಂದರೆ ಇಟ್ ಈಸ್ ಆಲ್ಸೋ ನೈದರ್ ಅಸಿಡಿಕ್ ನಾರ್ ಬೇಸಿಕ್, ದಟ್ ಈಸ್ ಅ ಪೇನ್ ಕಿಲ್ಲರ್ ಆ್ಯಕ್ಚುಲಿ. ಅದು ಪೇನನ್ನು ಕಿಲ್ ಮಾಡೋದು ಕೊಡೋ ಇಂಜೆಕ್ಷನ್. ವಾಟ್ ಅಬೌಟ್ ಆಂಟಾಸಿಡ್? ನನಗಿನ್ನೂ ಡಿಸ್ಕಸ್ ಮಾಡಿದ್ದೀನಿ. ಆಂಟಿ ಆಸಿಡ್, ದಟ್ ಈಸ್ ಅಪೋಸಿಟ್ ಟು ಆಸಿಡ್, ದಟ್ ಈಸ್ ಬೇಸ್. ಇಟ್ is a mild base. Okay, so we are searching for base alwa, so this will be the answer, antacid. What about antiseptic? Antiseptic is also a medicine which is given to the infection treat ಮಾಡೋದಕ್ಕೆ ಡಾಕ್ಟರ್ಸ್ ಕೊಡ್ತಾರೆ. Okay, but here for this question antacid will be the answer. Okay, 34th question. Identify X in the reaction. ಈ ರಿಯಾಕ್ಷನ್, ಇಲ್ಲಿ ಒಂದು ರಿಯಾಕ್ಷನ್ ಇದೆ, ಅದರಲ್ಲಿ ಎಕ್ಸ್ ಯಾವುದು ಅಂತ ಕಂಡುಹಿಡಿಯಬೇಕು. ಸೊ ಹಿಯರ್ 2HCl reacts with, that is hydrochloric acid, reacts with copper oxide and gives rise to X plus H2O ಅಂತ. ಹಾಗಾದ್ರೆ ಇಲ್ಲಿ ಎಕ್ಸ್ ಅನ್ನೋದೇನು ಅಂತ. ಓಕೆ, ಸೊ ಎಕ್ಸ್ ಅನ್ನೋದೇನು ಅಂತ ನೋಡೋದಾದ್ರೆ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಆಕ್ಸೈಡ್ ಅಂತ. ಓಕೆ, ಸೊ ಇಲ್ಲಿ H2O ಇದೆ, ಇನ್ನು ಉಳಿದಿದ್ದು CuCl, that is 2Cl. Okay, so andre when HCl reacts with copper oxide, it gives rise to CuCl2 plus H2O. so X ಯಾವುದು ಇಲ್ಲಿ ಅಂತಂದ್ರೆ CuCl2. we go for the option C, that is CuCl2. okay, now let's move on to the 35th question. Two aqueous solutions of P and Q have pH value 5 and 13 respectively. The correct inference is that, ಅಂದ್ರೆ ಎರಡು aqueous solutions ಇದೆ, ಒಂದು P ಮತ್ತೊಂದು Q. P ನ pH ವ್ಯಾಲ್ಯೂ ಎಷ್ಟಿದೆ? 5 ಇದೆ, and Q ನ pH ವ್ಯಾಲ್ಯೂ 13 ಇದೆ. ಓಕೆ, ದ ಕರೆಕ್ಟ್ ಇನ್ಫರೆನ್ಸ್, ಇದಕ್ಕೆ ಸಂಬಂಧಿಸಿದಂತೆ ಕೆಳಗಡೆ ಯಾವ ಆಪ್ಷನ್ ರೈಟ್ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಸೊಲ್ಯೂಷನ್ P is of HCl. P HCl ಅಂತ ಹೇಳ್ತಿದ್ದಾರೆ. ಓಕೆ, ವಾಟ್ ಅಬೌಟ್ HCl? HCl is a strong acid. ಓಕೆ, ವಾಟ್ ಅಬೌಟ್ Q? ದಟ್ ಈಸ್ 13 ಇರುವಂಥದ್ದು. Q ಏನು ಹೇಳ್ತಿದ್ದಾರೆ? NH4OH ಅಂತ ಹೇಳ್ತಿದ್ದಾರೆ. ಸೊ NH4OH is a weak base. So next, P is of CH3COOH, acetic acid. Acetic acid is a strong acid. And what about Q? CaOH twice. Okay, CaOH twice is actually it is a strong base. What about third option? Nodi, solution P, that is about HNO3. Okay, so HNO3 is a strong acid. HNO3 is a strong acid. And what about NH4OH? NH4OH is a weak base. Next, solution P is of CH3COOH, which is a strong acid. And NaOH, that is strong base. Okay, so ಇಲ್ಲಿ ನೋಡಿ, ಈಗ ನಮಗೆ ಯಾವುದೇನಂತ ಗೊತ್ತಾಯ್ತು. P ವ್ಯಾಲ್ಯೂ 5 ಇದೆ. ಓಕೆ, ಸೊ pH ವ್ಯಾಲ್ಯೂ, pH ಸ್ಕೇಲ್ ತಗೊಂಡ್ರೆ 7 ಇಂದ ಬಿಲೋ ಹೋಗ್ತಾ ಹೋದ್ರೆ 6, 5, 4 ಅಂತ ತಗೊಂಡ್ರೆ, ಸೊ 6, 5 ಇತ್ತು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಲೈಟ್ಲಿ ವೀಕ್ ಆಸಿಡ್. ಅಥವಾ pH ವ್ಯಾಲ್ಯೂ 7 ಗಿಂತ ಸ್ವಲ್ಪ ಕಡಿಮೆ ಇತ್ತು, 6, 5 ಇತ್ತು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಒಂದು ನಿಮಿಷ ನೋಡಿ, ನಾವು ನೋಡ್ತಾ ಹೋದ್ರೆ ಇಲ್ಲಿ ಎರಡು ಆಪ್ಷನ್ ನಲ್ಲಿ ಟೈ ಅಪ್ ಆಗ್ತದೆ. ಒಂದು ಸೊಲ್ಯೂಷನ್ P is of ಸ್ಟ್ರಾಂಗ್ ಆಸಿಡ್. ನೋಡಿ, ಇಲ್ಲಿ pH ವ್ಯಾಲ್ಯೂ 5 ಇದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ. ಓಕೆ, Q ವಿಚ್ ಇಸ್ 13, ದಟ್ ಈಸ್ ಸ್ಟ್ರಾಂಗ್ ಬೇಸ್. ಇಲ್ಲಿ ಆಸಿಡ್ ಕಾಮನ್ ಇದೆ ನೋಡಿ, B ಮತ್ತೆ D ನಲ್ಲಿ. ಓಕೆ, ಸೊ ಸೊಲ್ಯೂಷನ್ P is of CH3 ಸ್ಟ್ರಾಂಗ್ ಆಸಿಡ್, ಅದನ್ನ ಕನ್ಸಿಡರ್ ಮಾಡೋಣ. ಇನ್ನು
ಎರಡು ಕನ್ಫ್ಯೂಷನ್ ಆಗೋದೇನೆಂದರೆ CaOH ಟ್ವೈಸ್ ಮತ್ತು NaOH. ಓಕೆ, ಸೊ ಇಲ್ಲಿ 13 ವ್ಯಾಲ್ಯೂಗೆ ಈಕ್ವಲ್ ಆಗೋದು ಆ್ಯಕ್ಚುಲಿ ಸ್ಟ್ರಾಂಗ್ ಬೇಸ್ ಅಂತ ತಗೊಂಡಾಗ ಇಲ್ಲಿ ಎರಡೂ ಬರ್ತದೆ, ಒಂದು CaOH ಟ್ವೈಸ್ ಮತ್ತು NaOH. ಓಕೆ, ಸೊ ಫೈನಲಿ ವಿ ಗೋ ಫಾರ್ ಸ್ಟ್ರಾಂಗೆಸ್ಟ್ ಆಸಿಡ್ ಇವೆರಡರಲ್ಲಿ CaOH ಟ್ವೈಸ್ ಬೇಸಲ್ಲಿ CaOH ಟ್ವೈಸ್ ಮತ್ತು NaOH ಎರಡರಲ್ಲೂ ನೋಡಿಕೊಂಡ್ರೆ ಮೋರ್ ಸ್ಟ್ರಾಂಗರ್ NaOH ಅಂತ ಹೇಳ್ತೀವಿ. ಹಾಗಾಗಿ we will go with the option D, that is solution P is of CH3COOH and Q is of NaOH. Okay, next 36th question. A teacher gave 2 test tubes to the students. ಒಬ್ಬ ಟೀಚರು ಸ್ಟೂಡೆಂಟ್ಸ್ಗೆ 2 ಟೆಸ್ಟ್ ಟ್ಯೂಬ್ ಅನ್ನು ಕೊಡ್ತಾರೆ. ಒಂದರಲ್ಲಿ ವಾಟರ್ ಇರ್ತದೆ, ಒನ್ ಕಂಟೈನಿಂಗ್ ವಾಟರ್. ಓಕೆ, ಅಂಡ್ ಅನದರ್ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಒಂದರಲ್ಲಿ ವಾಟರ್ ಇದೆ, ಇನ್ನೊಂದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಶಿ ಆಸ್ಕ್ಡ್ ದೆಮ್ ಟು ಐಡೆಂಟಿಫೈ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಅದರಲ್ಲಿ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ ಫಾರ್ ದ ಐಡೆಂಟಿಫಿಕೇಶನ್. ಅಂದರೆ ಇಲ್ಲಿ 2 ಟೆಸ್ಟ್ ಟ್ಯೂಬ್ ಇದೆ. ಓಕೆ, ಸೊ ಟೆಸ್ಟ್ ಟ್ಯೂಬ್ A ಆ್ಯಂಡ್ B ಅಂತ ತಗೊಳ್ಳೋಣ. ಓಕೆ, ಸೊ ಒಂದು ಟೆಸ್ಟ್ ಟ್ಯೂಬಲ್ಲಿ ಟೀಚರ್ ಏನು ಹಾಕಿದ್ದಾರೆ? ಸೊ ಶಿ ಆ್ಯಡೆಡ್ ವಾಟರ್ ಆ್ಯಂಡ್ ಇನ್ ಅನದರ್ ಟೆಸ್ಟ್ ಟ್ಯೂಬ್ ಶಿ ಆ್ಯಡೆಡ್ ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ 2 ಟೆಸ್ಟ್ ಟ್ಯೂಬಲ್ಲಿ ಯಾವ್ದು ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಟ್ ನೋಡೋದಕ್ಕೆ ಆ್ಯಕ್ಚುಲಿ ಫಿಸಿಕಲ್ ಅಪಿಯರೆನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ವಾಟರ್ ಸೇಮ್ ಇರ್ತದೆ. ಯು ಕೆನಾಟ್ ಐಡೆಂಟಿಫೈ ಬೈ ಜಸ್ಟ್ ಸೀಯಿಂಗ್. ಹಾಗಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಅ ಬೇಸ್. ಓಕೆ, ವಾಟ್ ಅಬೌಟ್ ವಾಟರ್? ವಾಟರ್ ಈಸ್ ಹ್ಯಾವಿಂಗ್ pH ವ್ಯಾಲ್ಯೂ 7, ದಟ್ ಈಸ್ ನ್ಯೂಟ್ರಲ್ ಅಂತ ಹೇಳ್ತೀವಿ. ಹಾಗಾದರೆ ಈಗ ನಾವು ಕಂಡುಹಿಡಿಬೇಕಾಗಿರೋದೇನು? ಆ ಟೀಚರ್ ಏನು ಕೇಳ್ತಾರೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಕಂಡುಹಿಡಿಯಿರಿ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಬೇಸನ್ನು ಕಂಡುಹಿಡಿಬೇಕು ಅಂದರೆ ನಾವು ಲಿಟ್ಮಸ್ ಪೇಪರನ್ನು ತಗೋಬೇಕು. ಓಕೆ, ಸೊ ಬೇಸಸ್ಗೆ ಯಾವ ಪ್ರಾಪರ್ಟಿ ಇದೆ? ಬೇಸಸ್ ಕನ್ವರ್ಟ್ ರೆಡ್ ಲಿಟ್ಮಸ್ ಟು ಬ್ಲೂ ಅಲ್ವಾ? ಸೊ ಹಾಗಾದರೆ ನಾವು ರೆಡ್ ಲಿಟ್ಮಸ್ ಪೇಪರನ್ನು ತಗೋಬೇಕು. ಅದು ಬ್ಲೂ ಆಗಿ ಕನ್ವರ್ಟ್ ಆದರೆ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಸೊ ವಿ ಗೋ ವಿತ್ ದ ಆಪ್ಷನ್ ರೆಡ್ ಲಿಟ್ಮಸ್. ಸೊ ರೆಡ್ ಲಿಟ್ಮಸ್ ಅನ್ನು ತಗೊಳ್ತೀರಿ, ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಡಿಪ್ ಮಾಡ್ತಾರೆ. ಡಿಪ್ ಮಾಡಿದಾಗ ಅದು ಬ್ಲೂ ಆಗಿ ಕನ್ವರ್ಟ್ ಆಗ್ತದೆ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಎ ಬೇಸಿಕ್ ಸೊಲ್ಯೂಷನ್, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಓಕೆ, 37th question. The example of olfactory indicator. That question is direct. Olfactory indicators ಅಂದರೆ the indicator which changes its odor on reacting with acid or base ಅಂತ ಹೇಳ್ತೀವಿ. ಯಾವುದು ಓಡರ್ನ ಚೇಂಜ್ ಮಾಡುತ್ತೋ ಅದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಹೇಳ್ತೀವಿ. ಇಲ್ಲಿ 4 ಆಪ್ಷನ್ ಇದೆ: ಮೀಥೈಲ್ ಆರೆಂಜ್, ಆನಿಯನ್, ಬ್ಲೂ ಲಿಟ್ಮಸ್, ಫಿನಾಪ್ತಲಿನ್. ಇಲ್ಲಿ ನೋಡಿ, ಮೀಥೈಲ್ ಆರೆಂಜು, ಬ್ಲೂ ಲಿಟ್ಮಸ್ಸು, ಫಿನಾಪ್ತಲಿನ್, ಈ 3 ಕೂಡ ದೀಸ್ ಆರ್ ದ ಇಂಡಿಕೇಟರ್ಸ್ ವಿಚ್ ಬೇಸ್ಡ್ ಆನ್ ದ ಚೇಂಜ್ ಇನ್ ಕಲರ್. ಓಕೆ, ಕಲರ್ ಚೇಂಜ್ ಮೇಲೆ ಬೇಸ್ ಆಗಿದೆ. ಇನ್ನು ಒಂದೇ ಒಂದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಸ್ಮೆಲ್ ಚೇಂಜ್ ಆಗೋದು ಅಥವಾ ಓಡರ್ ಚೇಂಜ್ ಆಗೋದು ಯಾವುದು ಅಂದರೆ ಆನಿಯನ್. ಓಕೆ, ಸೊ ಹಿಯರ್ ಆನಿಯನ್ ಇಸ್ ದ ರೈಟ್ ಆನ್ಸರ್ ವಿಚ್ ಇಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಬೇರೆ ಬೇರೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಇದೆ, ಇಲ್ಲಿ ಇರೋದು ಆನಿಯನ್. ನೆಕ್ಸ್ಟ್ 38th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟ್ರಾಂಗ್ ಆಸಿಡ್? ಇಲ್ಲಿ ಯಾವುದು ಸ್ಟ್ರಾಂಗ್ ಆಸಿಡ್ ಅಂತ? ಓಕೆ, ಸೊ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? The acid which dissociate completely into the water and gives rise to H+ ions, large amount of H+ ions ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯಾವುದು ಸ್ಟ್ರಾಂಗ್ ಆಸಿಡ್ ಅಂತ ನೋಡೋದಾದ್ರೆ ಇಲ್ಲಿ 4 ಆಪ್ಷನ್ ಇದೆ: ಲ್ಯಾಕ್ಟಿಕ್ ಆಸಿಡ್, ascorbic acid, formic acid, sulfuric acid. Lactic acid is an organic acid, ascorbic acid is an organic acid, and formic acid is an animal origin ಅಲ್ವಾ, ಅದು ಕೂಡ ಹಾಗಾಗಿ ಆರ್ಗ್ಯಾನಿಕ್ ಆಸಿಡ್. ವಾಟ್ ಅಬೌಟ್ ಸಲ್ಫ್ಯೂರಿಕ್ ಆಸಿಡ್? ದಟ್ ಈಸ್ ಇನ್ಆರ್ಗ್ಯಾನಿಕ್ ಆಸಿಡ್ ಅಥವಾ ಮಿನರಲ್ ಆಸಿಡ್ ಅಂತ ಕರೀತೀವಿ. ನಿಮ್ಗೆ ಗೊತ್ತಿರಲಿ, ಆರ್ಗ್ಯಾನಿಕ್ ಆಸಿಡ್ಸ್ ದಟ್ ಈಸ್ ಪ್ಲಾಂಟ್ ಆರ್ ಅನಿಮಲ್ ಬೇಸ್ಡ್ ಆಸಿಡ್ಸ್ ಆರ್ ವೀಕ್ ಆಸಿಡ್ಸ್. ವೀಕ್ ಆಸಿಡ್ ಅಂತ ಹೇಗೆ ಹೇಳ್ತೀವಿ ಅಂದರೆ ದೇ ಪಾರ್ಷಿಯಲಿ ಅಯೋನೈಸಸ್ ಇನ್ ವಾಟರ್. ದೇ ಅಂಡರ್ಗೋ ಪಾರ್ಷಿಯಲ್ ಅಯೋನೈಸೇಷನ್. ಬಟ್ ವೆನ್ ಎವರ್ ಸಲ್ಫ್ಯೂರಿಕ್ ಆಸಿಡ್ ಅಂಡರ್ಗೋಸ್ ಕಂಪ್ಲೀಟ್ ಅಯೋನೈಸೇಷನ್ ಬಿಕಾಸ್ ಇಟ್ ಈಸ್ ಸ್ಟ್ರಾಂಗರ್ ಅಂತ ಹೇಳ್ತೀವಿ. ಯಾಕೆ ಸ್ಟ್ರಾಂಗರ್ ಅಂತ ಹೇಳ್ತೀವಿ ಅಂದರೆ ಕಂಪ್ಲೀಟ್ ಅಯೋನೈಸೇಷನ್ ಆಗಿ H+ ಅಯಾನ್ಗಳನ್ನು ಜಾಸ್ತಿ ಕೊಡುತ್ತೆ. ಹಾಗಾಗಿ ವಿ ಗೋ ವಿತ್ ದ ಆಪ್ಷನ್ ಡಿ, ಸಲ್ಫ್ಯೂರಿಕ್ ಆಸಿಡ್. ನೆಕ್ಸ್ಟ್ 39th ಕ್ವಶನ್. ವಿಚ್ ಸೊಲ್ಯೂಷನ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ?
ಈ ಕೆಳಗಿನ ಯಾವ ಸೊಲ್ಯೂಷನ್ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ ಅಂತ. ಓಕೆ, ಸೊ ಒಂದು ಸೊಲ್ಯೂಷನ್ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಬೇಕು ಅಂದರೆ ಅದು ಅಯಾನ್ಗಳನ್ನು ಫಾರ್ಮೇಷನ್ ಮಾಡಬೇಕು, ಎಸ್ಪೆಷಲಿ H+ ಅಯಾನ್ಗಳನ್ನು ಫಾರ್ಮೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆಸಿಡ್ಸ್ ಅಂತ ಬಂದರೆ. ಓಕೆ, ಹಾಗಾದ್ರೆ ಇದರಲ್ಲಿ ನೋಡಿ 4 ಆಪ್ಷನ್ ಇದೆ, ಗ್ಲೂಕೋಸ್, ಆಲ್ಕೋಹಾಲ್, ಸಲ್ಫ್ಯೂರಿಕ್ ಆಸಿಡ್, ಬೋತ್ A and B ಅಂತ. ಇಲ್ಲಿ ಗ್ಲೂಕೋಸು ಮತ್ತೆ ಆಲ್ಕೋಹಾಲ್ ಯಾವುದು ಕಂಡಕ್ಟ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ, ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ. ಈ ಗ್ಲೂಕೋಸು ಆಲ್ಕೋಹಾಲ್ ಇದಾವಲ್ಲ, ಓಕೆ, ಸೊ ದೀಸ್ ಗ್ಲೂಕೋಸ್ ಅಂಡ್ ಆಲ್ಕೋಹಾಲ್ they whenever added to the water, okay, so they will not form ions, athwa no ionization takes place. when water ga hakidaga no ionization andre ಅಯಾನ್ಗಳೇ ಫಾರ್ಮೇಷನ್ ಆಗಲ್ಲ. ಅಯಾನ್ ಫಾರ್ಮೇಷನ್ ಆಗಿಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಇನ್ನು ಸಲ್ಫ್ಯೂರಿಕ್ ಆಸಿಡ್ ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಈಸ್ ವೆನೆವರ್ ಆಡೆಡ್ ಟು ದ ವಾಟರ್ ಇಟ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇನ್ ಟು ದ ವಾಟರ್ ಅಂಡ್ ಫಾರ್ಮ್ ಅಯಾನ್ಸ್. ಅಯಾನ್ ಫಾರ್ಮೇಷನ್ ಆದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಸೊ ಯಾವುದು ಕಂಡಕ್ಟ್ ಮಾಡೋದಿಲ್ಲ ಅಂತ ಕೇಳಿದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಎರಡೂ ಕೂಡ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ. ಹಾಗಾಗಿ ವಿ ಗೋ ವಿತ್ ದ ಆಪ್ಷನ್ ಡಿ, ಬೋತ್ A and B. ಓಕೆ, ನೆಕ್ಸ್ಟ್ last question in this series, that is 40th question. Rain is called acid rain. Rain ಅನ್ನ acid rain ಅಂತ ಯಾವಾಗ ಕರಿತೀವಿ ಅಂತ. ಓಕೆ, ಸೊ ವಾಟ್ ಅಬೌಟ್ ಆಸಿಡ್ ರೈನ್? ಆಸಿಡ್ ರೈನ್ ನಿಮಗೆ ಗೊತ್ತಿದೆ, ಆಸಿಡ್ ಅಂದ್ರೇನೆ pH ವ್ಯಾಲ್ಯೂ ಲೆಸ್ ದೆನ್ 7 ಇರುತ್ತೆ. ಆದರೆ ರೇನ್ ಅನ್ನ ಆಸಿಡ್ ರೈನ್ ಅಂತ ಕರಿಬೇಕು ಅಂದ್ರೆ ಇದು ಡೈರೆಕ್ಟ್ ಕ್ವಶನ್, ನಿಮ್ಮ ಸಿಲೆಬಸ್ ಅಲ್ಲಿ ಕೂಡ ಇದೆ. when the pH value falls below 5.6, ಓಕೆ, 5.6 ಗಿಂತಲೂ pH ವ್ಯಾಲ್ಯೂ ಕಡಿಮೆ ಇತ್ತು ಅಂದ್ರೆ ರೈನ್ ವಾಟರ್ದು, ಅವಾಗ ಆ ರೈನ್ ಅನ್ನ ಆಸಿಡ್ ರೈನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 40th ಕ್ವಶನ್ಗೆ pH falls below 5.6. ಸೊ ಇಲ್ಲಿಗೆ ಈ ಒಂದು ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಆಸಿಡ್ ಬೇಸಿಗೆ ಸಂಬಂಧಿಸಿದಂತೆ ನಾವು 40 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಯಾಕೆ 40 ಕ್ವಶನ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಮೇನ್ ಎಕ್ಸಾಮ್ ಅಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಸೇರಿ 40 ಕ್ವಶನ್ ಅನ್ನ ಕೇಳ್ತಾರೆ. ಆದ್ರೆ ನಾವು ಒಂದು ಚಾಪ್ಟರ್ಗೆ 40 ಕ್ವಶನ್ ಅನ್ನು ತೆಗೆದ್ರೆ ಆಲ್ಮೋಸ್ಟ್ ಆಲ್ ದ ಸಿಲೆಬಸ್ ನಮಗೆ ಕವರ್ ಆಗುತ್ತೆ. ದಟ್ ಟು 30% ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಕೆಲವು ಚಾಪ್ಟರ್ ಅಲ್ಲಿ ಕಾನ್ಸೆಪ್ಟ್ಗಳು ಹೋಗೋದ್ರಿಂದ ರಿಪೀಟೆಡ್ ಆಗಿ ಕಾನ್ಸೆಪ್ಟ್ ಬೇರೆ ಬೇರೆ ತರದ್ದು ಸೇಮ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಇಟ್ ಈಸ್ ಈಸಿ ಟು ಸ್ಟಡಿ. ಜೊತೆಗೆ 40 ಕ್ವಶನ್ ಅನ್ನ ಒಂದು ಚಾಪ್ಟರ್ಗೆ ನಾವು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ 90% ಆಫ್ ದ ಸಿಲೆಬಸ್ ಹ್ಯಾಸ್ ಬಿನ್ ಕವರ್ಡ್. ಇನ್ನೊಂದು 10% ನಾವು ಬೇರೆ ಬೇರೆ ಸೋರ್ಸಸ್ ಅನ್ನು ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಸಾಕಾಗ್ತದೆ. ಓಕೆ, ನಾವು ಈಗ ನಾನು ಸಾಲ್ವ್ ಮಾಡಿದ್ದೀನಿ, ಈಗ ನೆಕ್ಸ್ಟ್ ನಿಮ್ಮ ಸರದಿ. ಈಗ ನಿಮಗೆ ನಾನು ಹೋಮ್ವರ್ಕ್ ಕೊಡ್ತೀನಿ, ಅಂದರೆ ಒಂದು 4 ಕ್ವಶನ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆ ಕ್ವಶನ್ ಅನ್ನ ನೀವು ಸ್ಕ್ರೀನ್ ಶಾಟ್ ತಗೋಬಹುದು ಅಥವಾ ಬರ್ಕೊಳ್ಳಿ, ಬರ್ಕೊಂಡ್ಬಿಟ್ಟು ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಆ ಕ್ವಶನ್ಗೆ ಆನ್ಸರ್ ಏನು ಅಂತ. ಯಾರು ಕಮೆಂಟ್ ಮಾಡ್ತೀರಿ ನೋಡೋಣ. ಬರ್ಕೊಳ್ಳಿ, ನಿಮ್ಮ ವಾಟ್ಸಪ್ಪಲ್ಲಿ ಅಥವಾ ಎಲ್ಲ ಟೆಕ್ಸ್ಟಲ್ಲಿ ಟೈಪ್ ಮಾಡ್ಕೊಂಡು ಅದನ್ನ ಕಾಪಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಿ ಒಂದು, ಅಥವಾ ಅಲ್ಲೇ ಡೈರೆಕ್ಟ್ ಟೈಪ್ ಮಾಡಿ. ನೆಕ್ಸ್ಟ್ ಏನು ಅಂತಂದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನಾವು ಡೇ ಬೈ ಡೇ ಹೊಸ ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನೀವು ಆ ವಿಡಿಯೋಗಳನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ವಿ ಹ್ಯಾವ್ ನೋ ಟೈಮ್, ಸೊ ದಟ್ ನಾವು ಅಟೆಂಟಿವ್ ಆಗಿರೋ ಅಂಥ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಒಂದು ಮೆಸೇಜ್ ಮಾಡಿ. ಓಕೆ, ಸೊ ನಿಮ್ಮ ಹೋಮ್ವರ್ಕ್ ಕ್ವಶನ್ ಡಿಸ್ಪ್ಲೇ ಆಗುತ್ತೆ. ಟೇಕ್ ಎ ಸ್ಕ್ರೀನ್ ಶಾಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಓಕೆ, ನಿಮಗೆ ಈ ಒಂದು ಸೆಷನ್ನ PDF ಬೇಕಾದರೆ, ಅಂದರೆ ಈ ಪವರ್ ಪಾಯಿಂಟ್ ನಾನು ಏನು ಮಾಡ್ತಾ ಇದ್ದೀನಿ ಅದೊಂದು, ಅಥವಾ ನಾನು ಪ್ರಿಪೇರ್ ಮಾಡಿರೋ ಎಲ್ಲ PDFಗಳು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕನ್ನು ಹಾಕಿರ್ತೀನಿ. ನಮ್ಮ ಬ್ಲಾಗ್ ಇದೆ, ಆ ಬ್ಲಾಗಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಈ PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ರೀಚ್ ಆಗೋ ಹಾಗೆ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.